ಮಹಾಭಾರತ ಮಹಾಮತದಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಬಿಜೆಪಿಯ ವಕ್ತಾರರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರಿದ್ದಾರೆ, JDS ವಕ್ತಾರ ಗಂಗಾಧರ ಮೂರ್ತಿಯವರಿದ್ದಾರೆ ಮತ್ತು ರಾಜಕೀಯ ವಿಶ್ಲೇಷಕ ಶಂಕರ್ ಶೆಟ್ಟರ್ ಇದ್ದಾರೆ. ಅಶ್ವಥ್ ನಾರಾಯಣ, ನಿಮಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಈ ಫೆಟಿಕ್ ಫ್ಯಾಕ್ಟರಾ ಅಥವಾ BJPಯಲ್ಲಿನ ಒಂದು ರೀತಿಯಾಗಿರ್ತಕ್ಕಂಥ ಓವರ್ ಕಾನ್ಫಿಡೆನ್ಸಾ, ಕೆಳಗಡೆ ಒಂದು ರೀತಿಯ ನಿರುತ್ಸಾಹ ಕಾಣ್ತಾ ಇತ್ತು ಅಂತಕ್ಕಂಥ. ನೋಡಿ, ಫೆಟಿಕ್ ಫ್ಯಾಕ್ಟರ್ ನಮಗೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಸ್ವಲ್ಪ ಅದರದ್ದು ಡಿಸ್ಟರ್ಬೆನ್ಸ್ ಇತ್ತು. ಬಟ್ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಮ್ಗೆ ಆ ಥರದ್ದು ಡಿಸ್ಟರ್ಬೆನ್ಸ್ ಇಲ್ಲ. ಇಲ್ಲಿ ಎಲ್ಲೂ ಸಹ ಕ್ಯಾಂಡಿಡೇಟ್ಗಳ ಬಗ್ಗೆ ನಮಗೆ ಗೊಂದಲ ಇಲ್ಲ. ಅದು ಭಾಳ ಕ್ಲಿಯರ್ ಆಯಿತು. ಅದು ಮೈಸೂರು ಆಗ್ಬೋದು, ಬೇರೆ ಬೇರೆ ಕಡೆ ಆದಂಥ ಸಂದರ್ಭದಲ್ಲಿ ಭಾಳ ಶಾರ್ಟ್ ಟೈಮ್ನಲ್ಲಿ ಅದನ್ನು ಕ್ಲಿಯರ್ ಮಾಡಿಕೊಂಡು. ಇಲ್ಲಿ ಒಂದೇನೆಂದರೆ ನೋಡಿ, ಅಸೆಂಬ್ಲಿ ಎಲೆಕ್ಷನಲ್ಲಿ 136 ಸೀಟ್ ಗೆದ್ದಂಥ ಕಾಂಗ್ರೆಸ್ಸು, 66 ಬಂದಂಥ BJP. ಅಲ್ಲಿ ಕಾಂಪಿಟೇಷನ್ ಇತ್ತು ಪ್ರಶಾಂತ್ ಅವರೇ. ನಮಗೆ ಅಸೆಂಬ್ಲಿನಲ್ಲಿ JDS BJP 1-1 ಫೈಟು, JDS BJP ಕಾಂಗ್ರೆಸ್ಸು 1-1 ಫೈಟು, JDS ಮತ್ತು ಕಾಂಗ್ರೆಸ್ಗೆ 1-1 ಫೈಟ್ ಇತ್ತಿಲ್ಲ. ಇಲ್ಲಿ ಆ ಥರದ್ದು ಕಾಂಪಿಟೇಷನ್ ಇಲ್ಲ. ನೀವು ನೋಡಿ, ಕೆಲವು ಕಡೆ ಎಲ್ಲ ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ಗಳದೇ ಯಾರು ಮಾಡಬೇಕು ಅನ್ನೋಂಥದ್ದೇ ಕನ್ಫ್ಯೂಷನ್ ಆಯ್ತಲ್ಲಿ. ನಮಗಲ್ಲೇ ಒಂದೇನಾಗಿದೆ, ನಾನು ಆಗಲೇ ಮಾತಾಡುವಾಗಲೇ ಮೈಸೂರಿಂದ ನೀವು ತೊಗೊಂಬನ್ನಿ 14 ಕ್ಷೇತ್ರದ ಕ್ಯಾಂಡಿಡೇಟ್ಗಳನ್ನ ನೀವು ಲೆಕ್ಕ ಹಾಕೊಂಬನ್ನಿ, ನೀವು ಕಾಂಪಿಟೇಷನ್ ಕೊಡ್ತಾರಾ ನಮಗೆ ಅನ್ನೋಂಥದ್ದು ಪ್ರಶ್ನೆ ಬರ್ತದೆ. ನೀವು ಎಲ್ಲರೂ ತೊಗೊಂಬನ್ನಿ. ನೀವು ಬೆಂಗಳೂರು ಸೌತ್ ಆಗ್ಬೋದು, ಬೆಂಗಳೂರು ಸೆಂಟ್ರಲ್ ಆಗ್ಬೋದು, ಬೆಂಗಳೂರು ನಾರ್ತ್ ಆಗ್ಬೋದು, ಮೈಸೂರು ಆಗ್ಬೋದು, ಈಗ ಮಂಡ್ಯ ಆಗ್ಬೋದು. ಮಂಡ್ಯದಲ್ಲಿ ಕುಮಾರಸ್ವಾಮಿಯರೇ ಅಲ್ಲದೆ ಬೇರೆಯವ್ರ ಕ್ಯಾಂಡಿಡೇಟ್ ಆಗಿದ್ದರೆ ನಾವು ಒಂಚೂರು ಯೋಚನೆ ಮಾಡಬೇಕಾಗಿತ್ತು. ಆದರೆ ಕುಮಾರಸ್ವಾಮಿಯರೇ ಕ್ಯಾಂಡಿಡೇಟ್ ಆಗಿರೋದ್ರೆ ಪ್ರಚಾರ ಜೋರಾಗಿದೆ, ಇಬ್ಬರು ಕಾಂಪಿಟೇಷನಲ್ಲಿ ಕೆಲಸ ಮಾಡಿದರೆ ಎಲ್ಲವೂ ಆಗಿದೆ. ಅರೆ ಎಲ್ಲೋ ಕುಮಾರಸ್ವಾಮಿಯವ್ರ ಬಗ್ಗೆ ಲಾಸ್ಟ್ ಟೈಮು ನಿಖಿಲ್ಗೆ ನಾವು ಮೋಸ ಮಾಡಿದ್ವಿ ಅನ್ನತಕ್ಕಂಥದ್ದು, ಈ ಸಲ ಕುಮಾರಸ್ವಾಮಿಯವರಿಗೆ ಕೈ ಹಿಡಿಬೇಕು ಅನ್ನತಕ್ಕಂಥದ್ದು ಮುಂದೆ. ಕುಮಾರಸ್ವಾಮಿ ನಿಂತಿದ್ದು ಮೈಸೂರು ಮತ್ತು ಬೆಂಗಳೂರು ಗ್ರಾಮಾಂತರ ಮಂಡ್ಯಗೆ ತುಂಬ ಇಂಪ್ಯಾಕ್ಟ್ ಆಗಿದೆ BJPಗೆ ಮತ್ತು JDSಗೆ. ಹೀಗಾಗಿ ನಮಗೆ ಕಾಂಪಿಟೇಷನ್ಸ್ ಕಡಿಮೆ ಇದೆ. ಈ ಚಿಕ್ಕಬಳ್ಳಾಪುರ ಅಂಥದ್ದು ನಮಗೆ ಸ್ವಲ್ಪ ಟಫ್ ಇತ್ತು ಪ್ರಾರಂಭ ಹಂತದಲ್ಲಿ. ಈಗ ಚಿಕ್ಕಬಳ್ಳಾಪುರ ಕಳೆದ ಒಂದು 4-5 ದಿನದಲ್ಲಿ ತುಂಬ, ಅದು ನರೇಂದ್ರ ಮೋದಿಯವರು ಬಂದೋದ್ಮೇಲೆ ಚೆನ್ನಾಗಿ ಮ್ಯಾನೇಜ್ ಮಾಡಿದರೆ ಮೇಂಟೈನ್ ಆಗಿದೆ, ನಮಗೇನು ಸಮಸ್ಯೆನೇ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ. ನೀವು ಆ ಕಡೆ ತುಮಕೂರು, ಚಿತ್ರದುರ್ಗ ಭಾಳ ಚೆನ್ನಾಗಿ ವರ್ಕೌಟ್ ಆಯಿತು. ಅದು ಮಾಧುಸ್ವಾಮಿ ಅವ್ರದ್ದು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಆಮೇಲೆ ಮಾಧುಸ್ವಾಮಿ ಅವರು ಸ್ಟ್ರೀಮ್ ಲೈನಿಗೆ ಬಂದರು. ಇನ್ನೊಬ್ಬರು ನಮ್ಮ XMLA ಭಾಳ ಆ್ಯಕ್ಟಿವ್ ಆಗಿ ಅವರು ವರ್ಕ್ ಸ್ಟಾರ್ಟ್ ಮಾಡಿಕೊಂಡು, ನಾನು ಹೋಗಿದ್ದೆ ಮೊನ್ನೆ ಒಂದು 2-3 ಪ್ಲೇಸಸ್ಗಳಲ್ಲಿ. ಸರ್ ಕಾಂಪಿಟೇಷನ್ ಇಲ್ಲ. ಪಾಪ ಮುದ್ದನ್ಮೇಗೌಡರದು ಲಾಸ್ಟ್ ಟೈಮ್ MP ಆಗಿದ್ದಾಗ ಅವ್ರು ಇದ್ದಂಥ ಒಂದು ಫೋರ್ಸು ಆ 5 ಇಯರ್ಸ್ ಗ್ಯಾಪಲ್ಲಿ ಇವತ್ತು ಆ ಫೋರ್ಸ್ ಇಲ್ಲ ಮುದ್ದನ್ಮೇಗೌಡರ ಫೋರ್ಸ್ ಇಲ್ಲ. ಅಲ್ಲಿ ಪ್ರಬಲವಾಗಿರ್ತಕ್ಕಂಥ ಇಬ್ಬರು ಮಂತ್ರಿಗಳಿದ್ರು, ಯಾರು ಪರಮೇಶ್ವರು ಮತ್ತು ರಾಜಣ್ಣ. ಏನೋ ಅಷ್ಟು ಅವ್ರದ್ದು ಫೋರ್ಸಲ್ಲಿ ಕಾಣ್ತಾ ಇಲ್ಲ. ಸೊ ಸೋಮಣ್ಣರಿಗೆ ಅಲ್ಲಿ ಈಸಿ ಆಗ್ತದೆ. ಚಿತ್ರದುರ್ಗದಲ್ಲಿ ಪ್ರಾರಂಭದಲ್ಲಿ ಗೋವಿಂದ ಕಾರಜೋಳರಿಗೆ ಸ್ವಲ್ಪ ಕಾರ್ಯಕರ್ತರಲ್ಲಿ ನಮಗೆ ಸೀಟು, ಚಂದ್ರಪ್ಪವ್ರಿಗೂ ನಮ್ದು ಇದ್ದಂಥ ಗೊಂದಲ. ಆಮೇಲೆ ಅದೊಂದು ಸ್ಟೀಮ್ ಲೈನಿಗೆ ಬಂದು ಗೋವಿಂದ ಕಾರಜೋಳ ತುಂಬ ಚೆನ್ನಾಗಿ ಚುನಾವಣೆಯನ್ನು ಮಾಡಿದ್ದಾರೆ. ಆ ಥರದ್ದೇನು ನಮಗೆಲ್ಲೂ ಟಫ್ ಇದೆ ಅಂತ ನಮಗೇನು ಅನಿಸಿಲ್ಲ. ಈ ಎಲ್ಲಿ ಕಾಂಪಿಟೇಷನ್ ಇರುತ್ತೆ ಎಲೆಕ್ಷನ್ ಹಿಡಿದಿರೋ ರೀತಿ ಕಾಣಿಸ್ತದೆ. ಕಾಂಪಿಟೇಷನ್ BJPಗೆ ಕಾಂಪಿಟೇಷನ್ ಇಲ್ಲ ಈ ಸಲ ಚುನಾವಣೆ 14 ಕ್ಷೇತ್ರದಲ್ಲಿ ಇಲ್ಲ. ನೀವು ಮಂಗಳೂರಿಗೆ ಬನ್ನಿ, ಚುನಾವಣೆ ಅಲ್ಲಿ ಪರ್ಸೆಂಟೇಜ್ ಓಟು ಜಾಸ್ತಿ ಆಗಿದೆ. ನೀವು ನಮಗೆ ಅಲ್ಲಿ ಒಂದು ರಿಸಲ್ಟು ಫಸ್ಟ್ ಡಿಕ್ಲೇರ್ಡ್ ಸೀಟ್ ಆಗಿ ನಮಗೆ ಕಾಣುತ್ತೆ ಅಲ್ಲಿ ಮಂಗಳೂರಲ್ಲಿ. ಉಡುಪಿನಲ್ಲೂ ಅಷ್ಟೇ 76% ಏನೋ ವೋಟಿಂಗ್ ಆಗಿದೆ ಅಲ್ಲಿ ಉಡುಪಿ ಮತ್ತು ಚಿಕ್ಕಮಂಗ್ಳೂರಲ್ಲಿ. ನಮಗೇನಾಗಿದೆ ಅಂದರೆ ಕಾಂಗ್ರೆಸ್ಸಿಂದ ಮತ್ತು ಪ್ರಬಲವಾಗಿ ವಿರೋಧ ಇಲ್ಲ ಅಂದಾಗ ಮತ್ತು ಈ ಸಹಜವಾಗಿ ಇದೊಂದು ಮೋದಿಯ ಚುನಾವಣೆ ಅನ್ನತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಹಾಗಾಗಿ ಕಾಂಪಿಟೇಷನ್ ಇಲ್ಲದೇ ಇರೋದ್ರಿಂದ ಯಾವುದೇ ರೀತಿ ನಮಗೆ ಪೆಟ್ಟಿ ಕಾಂಪಿಟೇಷನ್ಸ್ ಆಗಲಿ, ಡಿಸ್ಟರ್ಬೆನ್ಸ್ ಆಗಲಿ ಆ ಥರದ್ದು ಏನೂ ಇಲ್ಲ. 14 ಈ ರಿಸಲ್ಟ್ ನೋಡ್ತಾರೆ. ಇವತ್ತು ನಾವು ಚರ್ಚೆ ಮಾಡಿದ್ದೀವಿ. ಜೂನ್ 4ಕ್ಕೆ ನಾನು ಬರ್ತೀನಿ, ಚರ್ಚೆ ಮಾಡೋಣ ಹೋಗ್ಬೇಕಲ್ಲ. ಗಂಗಾಧರ ಮೂರ್ತಿಯವರೇ, ಮೊದಲನೇದಾಗಿ ಏನು ಗೊತ್ತಾ, ಈ ಕರ್ನಾಟಕದ ಕಾಂಗ್ರೆಸ್ ನಾಯಕರು ದೇಶದ ಚುನಾವಣೆ ಅಂತ ಅಂದ್ಕೊಳ್ಳೇ ಇಲ್ಲ. ಕರ್ನಾಟಕದ ಚುನಾವಣೆ ಅಂತ ಅಂದ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಆದರು. ಕರ್ನಾಟಕದ ಚುನಾವಣೆ ಅವರ ಎಲ್ಲ ಪ್ರಚಾರಗಳು ನೋಡ್ತಾ ಇದ್ದಾರೆ. ನೀವು ನೋಡಿದರೆ ಕರ್ನಾಟಕದಲ್ಲಿ ನಮ್ಮ ತೆರಿಗೆ, ನಮ್ಮ ಹಕ್ಕು, ಮತ್ತು ಇನ್ನೊಂದಷ್ಟು ಗ್ಯಾರಂಟಿ ಕಾರ್ಡ್ಗಳು, ಇನ್ನೊಂದಷ್ಟು ವೈಯಕ್ತಿಕ ತೇಜೋವಧೆಗಳು, ಇನ್ನೊಂದಷ್ಟು ನೀವು ಅದ್ಭುತವಾದ 11 ತಿಂಗಳು ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿದ್ದೇ ಆಗಿದ್ದರೆ, ಗ್ಯಾರಂಟಿಗಳು ನಿಮ್ಮನ್ನು ಕೈ ಹಿಡಿತವೆ ಅನ್ನೋದಾಗಿದ್ದರೆ, ಓಕೆ, ಗ್ರಾಮಾಂತರದಲ್ಲಿ 10,000 ರೂಪಾಯಿದ ಗ್ಯಾರಂಟಿ ಕಾರ್ಡು ಹಂಚೋ ಅವಶ್ಯಕತೆ ಇರಲಿಲ್ಲ. ರಾತ್ರೋರಾತ್ರಿ ಕನಕಪುರ ಹಲವಾರು ಭಾಗಗಳಲ್ಲಿ ಗಲಾಟೆ ಆಗಿದ್ದಾವೆ. ಹಾಸನದಲ್ಲಿ ನೀವು ವೈಯಕ್ತಿಕ ಬದುಕನ್ನು ಆಚೆ ತಗೊಂಬಂದು ರಾಜಕಾರಣ ಮಾಡೋಕ್ಕೆ ಹೊರಟಿದ್ದೀರಿ. ಮೈಸೂರಿನಲ್ಲಿ ಮಂಡ್ಯದಲ್ಲಿ ಬರ್ತೀರಿ, ಕುಮಾರಸ್ವಾಮಿ ಅವ್ರನ್ನ ಹೊರಗಡೆಯವರು ನೀವ್ಯಾಕೆ ಬರ್ತೀರಿ ಅಂತ ಚರ್ಚೆ ಮಾಡ್ತೀರಿ. ನಿಮ್ಮ ಗ್ಯಾರಂಟಿಗಳು ನಿಮ್ಮ 11 ತಿಂಗಳ ಅದ್ಭುತ ಸರ್ಕಾರ ಇದ್ದಿದ್ದೇ ಆಗಿದ್ದರೆ ನೀವು ಯಾಕೆ ಈ ಅಪಪ್ರಚಾರದ ಚುನಾವಣೆಗಳು? ಕಳೆದ ಬಾರಿ
ಭಾರತೀಯ ಜನತಾ ಪಾರ್ಟಿಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದ ಮೇಲೆ ಅವರೇ ಶಿವಕುಮಾರ್ ಅವರು ಹೇಳ್ಕೊಂಡಂಗೆ ಸುಳ್ಳನ್ನು ಹೇಳಿದ್ರೆ ನಿಜದ ತಲೆ ಮೇಲೆ ನೋಡ್ದಂಗೆ ಹೇಳಿ ಸುಳ್ಳನ್ನು ನಂಬಿಸ್ಬೇಕಪ್ಪ, ಆವಾಗಲೇ ಜನ ಓಟ್ ಹಾಕೋದು ಅಂತ ಹೇಳಿರೋ ಸ್ಟೇಟ್ಮೆಂಟು ಇದೆ. ಆ ಸುಳ್ಳುಗಳನ್ನು ಹೇಳಿ 40% ಮತ್ತೊಂದು ಮಗದೊಂದು ಏನೋ ಹೇಳಿ ಓಟ್ ತಗೊಂಡು ಗ್ಯಾರಂಟಿಗಳು ಕೊಡ್ತೀವಿ ಅಂತೇಳಿ ಗ್ಯಾರಂಟಿ ಕೊಟ್ಟು ಇಷ್ಟೊಂದು ಅದ್ಭುತವಾದ ಹೋರಾಟ ಇದ್ದಿದ್ದರೆ ನಿಮಗೆ ಯಾಕೆ ಈ ಭಯ? ಎಲ್ಲಿ ಗೆಲ್ತೀರಿ ನೀವು? ಎಲ್ಲಿ ಗೆಲ್ಲೋಂಥ ಅವಕಾಶ ಎಲ್ಲಿದೆ? ದೇಶದ ಚುನಾವಣೆ ನಡೀತಾ ಇದೆ. ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಆಗಬೇಕಾಗಿರೋ ರಾಹುಲ್ ಗಾಂಧಿ ಅವ್ರನ್ನ ಈ ಭಾಗದಲ್ಲಿ ಒಂದೇ ಸಲ ಕರ್ಕೊಂಬರೋದು, ಒಂದೇ ಚುನಾವಣೆ. ರಾಹುಲ್ ಗಾಂಧಿ ಬರೋದೇ ಇಲ್ಲ ಅಂದರೆ ಯಾರು ಖರ್ಗೆ ಅವರು ಸ್ಟ್ರಾಟಜಿ ಕರ್ನಾಟಕದ ಚರ್ಚೆ ಮಾಡ್ತಾರೆ. ಅದನ್ನೇ ನಾನು ಹೇಳ್ತಿರೋದು. ಕರ್ನಾಟಕದ ನಾಯಕರು ಕರ್ನಾಟಕದ ಚುನಾವಣೆಯನ್ನ ಲೋಕಸಭಾ ಚುನಾವಣೆ, ದೇಶದ ಲೋಕಸಭಾ ಚುನಾವಣೆ ಅಂತ ಅನ್ಕೊಂಡಿದ್ದಾರೆ. ಇದಲ್ಲ. ಪಕ್ಕದಲ್ಲಿರೋ ತಮಿಳುನಾಡು ಮೇಕೆದಾಟು ವಿಚಾರ ಮಾತಾಡೋದೇ ಬೇರೆ. ಯು ಪಿನಲ್ಲಿ ಇಲ್ಲಿರೋ ಗ್ರಾಂಟನ್ನು ತೊಗೊಂಡೋಗಿ ತೆರಿಗೆನ ಯು ಪಿನಲ್ಲಿ ಕೊಡ್ತಾರ್ರಿ. ಯು ಪಿನಲ್ಲಿ 80 ಸೀಟ್ ಇದೆ ಸ್ವಾಮಿ. ಕಾಂಗ್ರೆಸ್ ಓಟ್ ಬೇಡವಾ ಹಂಗಾರಲ್ಲಿ? ಯಾವ ರೀತಿ ಚುನಾವಣೆ ಮಾಡಕ್ಕೆ ಕೊಟ್ಟಿದ್ದೀರಿ ಅಂದರೆ ಅವ್ರ ತಲೆಯಲ್ಲಿ ಏನು ಅಂತಂದರೆ ರಾಷ್ಟ್ರದಲ್ಲಿ ಕಾಂಗ್ರೆಸ್ಸು ಮುಗಿದೋಗಿದೆ, ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸನ್ನು ಯಾವ ಕಾರಣಕ್ಕೂ ಮೇಲೆ ಎತ್ತಕ್ಕಾಗೋದಿಲ್ಲ. ಆ ಕಾರಣಕ್ಕೆ ಕರ್ನಾಟಕದಲ್ಲಾದರೂ ಒಂದು 10-8 ಸೀಟ್ ಗೆದ್ಕೊಂಡು ಸ್ವಲ್ಪ ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಹೊರಟಿದ್ದಾರೆ ಅನ್ನೋದು ಬಿಟ್ಟರೆ ಈ ದೇಶದ ಚುನಾವಣೆಯನ್ನು ಮೋದಿಯವ್ರನ್ನ ಎದುರಿಸ. ಅದರಲ್ಲೂ ಇನ್ನೊಂದು ಅದ್ಭುತ ಏನು ಅಂತಂದರೆ ಅವ್ರಿಗೆ ಭಾಳ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದು JDS ಒಂದು ಕಡೆ ಇರುತ್ತೆ, BJP ಜೊತೆ ಅಲಯನ್ಸ್ ಆಗಲ್ಲ, BJP ಜೊತೆ ದೇವೇಗೌಡರು ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅನ್ನೋ ಮನಸ್ಥಿತಿಲಿ ಇದ್ದರು. ಯಾವಾಗ ದೇವೇಗೌಡರು ಒಪ್ಪಿಗೆ ಕೊಟ್ಟು BJP ಜೊತೆ NDA ಅಲಯನ್ಸ್ಗೆ ಹೋದ್ವಿ ನಾವು, ಕರ್ನಾಟಕದಲ್ಲಿ ದೇವೇಗೌಡರ ಶಕ್ತಿ, ದೇಶದಲ್ಲಿ ಮೋದಿಯವರ ಶಕ್ತಿ ಎರಡೂ ಕರ್ನಾಟಕದ ಮೇಲೆ ಅತಿ ದೊಡ್ಡ ಪರಿಣಾಮ ಬೀರಿದೆ. ದೇವೇಗೌಡರು ಇಟ್ಟಿರ್ತಕ್ಕಂಥ ಮತ ಬ್ಯಾಂಕು ಇವತ್ತಿನವರೆಗೂ ಆ ಪಾರ್ಟಿಯ ಜನತಾದಳದ JDSನ ದೇವೇಗೌಡರ ಮತ ಬ್ಯಾಂಕು, ಅದರ ಜೊತೆಗೆ ಮೋದಿಯವರ ಮತ ಬ್ಯಾಂಕು ಸೇರ್ಕೊಂಡಿದ್ದ ತಕ್ಷಣ ಅದು ನಮಗೆ ವಿಚಲಿತರಾದರು ಕಾಂಗ್ರೆಸ್ಸವರು. ಇದು ಭಾರಿ ಕಷ್ಟದ ಕೆಲಸ. ಸೋತಿರೋ ಚುನಾವಣೆ ನಾನು ಹೇಳ್ತಿರೋದು, MLA ಸೋತಿದ್ದೀವಲ್ಲ ಮೊನ್ನೆ, JDS ಆ್ಯಂಡ್ BJP ಮತ ಪ್ರಮಾಣ ಏನು ತಗೊಂಡಿದ್ದೀವಿ ಅದನ್ನು ಟ್ಯಾಲಿ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಸೋತಿರೋದು, ನಾನು ಗೆದ್ದಿರೋದಲ್ಲ ನಾನು ಹೇಳ್ತಾ ಇರೋದು. ಉದಾಹರಣೆಗೆ ತುಮಕೂರಲ್ಲಿ 4,70,000 ನಾವು ತೊಗೊಂಡಿದ್ದೀವಿ, 4,28,000 BJP ತೊಗೊಂಡಿದೆ. ಸೋತಿರೋ ಚುನಾವಣೆ ನಾನು ಹೇಳ್ತಿರೋದು. ಕಾಂಗ್ರೆಸ್ ಗೆದ್ದಿರೋ ಚುನಾವಣೆ 4,95,000. ಅಂದರೆ ಯಾರು ಗೆಲ್ತೀವಲ್ಲಿ? ಸೋತಿರೋ ಚುನಾವಣೆನೇ ಓಟ್ ಹಾಕೊಳ್ಳೋಣ ಬೇಡ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ಕರ್ನಾಟಕದಲ್ಲಿ ಗೊತ್ತ್ರಿ, ಈ ಮ್ಯಾಥ್ಸ್ ನಂಬರ್ಸ್ ಇಟ್ಕೊಂಡು ರಾಜಕಾರಣ ನಡೆಯೋದಕ್ಕಾಗೋದಿಲ್ಲ. ನಾವು ಮ್ಯಾಥ್ಸ್ ಜೊತೆಗೆ ಒಂದೇ ನಿಮಿಷ ಕಾರ್ಯಕರ್ತರು ಒಂದೇ ನಿಮಿಷ ನಾನೇ ಆನ್ಸರ್ ಕೊಟ್ಬಿಡ್ತೀನಿ. JDS ನ ಮತಗಳನ್ನ BJP ಕ್ಯಾಂಡಿಡೇಟ್ಸ್ ಎಷ್ಟರ ಮಟ್ಟಿಗೆ ಶಿಫ್ಟ್ ಮಾಡಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಅದನ್ನೇ ಕೇಳಿ. ಒಂದೇ ನಿಮಿಷ. ಮ್ಯಾಥಮೆಟಿಕ್ಸ್ ಜೊತೆಗೆ ಮೋದಿಯವರು ಮತ್ತೆ ದೇವೇಗೌಡರು ಸೋಷಿಯಲ್ ಇಂಜಿನಿಯರಿಂಗು ಇದೆ. ಯಾವ ಕ್ಯಾಸ್ಟ್ ಕ್ಯಾಂಡಿಡೇಟ್ ಅನ್ನ ಅಲ್ಲಿ ಹಾಕಿದ್ರೆ ಯಾರು ಗೆಲ್ಲಿಸ್ಬೋದು ಅನ್ನೋದು ಸೋಷಿಯಲ್ ಇಂಜಿನಿಯರಿಂಗು ಇದೆ. ಈಗ ಉದಾಹರಣೆಗೆ ನಿಮ್ಮ ಕಣ್ಣೆದುರುಗಡೆ ಎಲ್ರಿಗೂ ಆಶ್ಚರ್ಯ ಆಯಿತು, ಏನು ಮಂಜುನಾಥ್ ಅವ್ರನ್ನ BJPಯಿಂದ ಯಾಕೆ ನಿಲ್ಲಿಸಿದ್ರು? ಇದು ಸ್ಟ್ರಾಟಜಿ. ದಿಸ್ ಇಸ್ ಸ್ಟ್ರಾಟಜಿ. ತುಮಕೂರಲ್ಲಿ ಸೋಮಣ್ಣ ಅವ್ರನ್ನ ಯಾಕೆ ಕ್ಯಾಂಡಿಡೇಟ್ BJPಯಿಂದ ಮಾಡೋದು? ನಮ್ಮಲ್ಲಿ ಭಾಳ ಆಫರ್ ಇತ್ತು, ಸೋಮಣ್ಣ ಅವ್ರನ್ನ JDSಯಿಂದ ನಿಲ್ಸೋಣ ಅಂತ. ಬೇಡ ಅಂದರು ದೇವೇಗೌಡರು, ಬೇಡ ಅಲ್ಲೇ BJP ನಿಲ್ಲಿಸಿ ಗೆಲ್ಸೋಣ ಅಂದರು. ಇದು ನಮ್ಮ ಬರೀ ಮ್ಯಾಥಮೆಟಿಕ್ಸ್ ಇಟ್ಕೊಂಡಿಲ್ಲ ನಾವು, ಸೋಷಿಯಲ್ ಇಂಜಿನಿಯರ್ ಮ್ಯಾಥಮೆಟಿಕ್ಸ್ ಇಟ್ಕೊಂಡು ಕಾಂಗ್ರೆಸ್ ಜೊತೆ ಎಲೆಕ್ಷನ್ ಮಾಡೋದ್ವಲ್ಲ ಗೌರ್ಮೆಂಟ್ ಇದ್ದು. ಒಳಗಡೆ ಅಲ್ಲ, ಅದು ಒಳಗಡೆ ಚುಚ್ಚಿಸ್ಕೊಂಡು ಬೆನ್ನಿಗೆ ಚುಚ್ಚಿಸ್ಕೊಂಡು ಹಿಂದೆಗಡೆಯಿಂದ ಒಡೆಸ್ಕೊಂಡು ಅದು ಆ ಇಂಜಿನಿಯರಿಂಗ್ ಗೊತ್ತಿರಲ್ಲ ನಮಗೆ. ಇಲ್ಲೂ ಚುಚ್ಚಿದ್ರ BJP? ಖಂಡಿತವಾಗೂ ಇಲ್ಲ, ಎಲ್ಲೂ ಇಲ್ಲ. ದೇವೇಗೌಡರೇ ಮೊನ್ನೆ ಹೇಳಿದ್ರು ಏನಂತ, BJPಯ ಕೆಲ ನಾಯಕರು ಕೆಲಸ ಮಾಡಲಿಲ್ಲ ಅನ್ನೋದು ನನಗೆ ಒಂದೇ ದಿವಸಕ್ಕೆ ಸರಿ ಹೋಯ್ತು. ಅದು ಹಾಸನಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದು ನಿಜ, ಅದು ಮಾರನೇ ದಿವಸನೇ ಸರಿ ಹೋಯ್ತು. ಮಾರನೇ ದಿವಸನೇ ಸರಿ ಹೋಗಿ ಅವರು ಚುನಾವಣೆ ಭಾಗವಹಿಸಿದ್ರು. ಎಲ್ಲೂ ಇಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ವರ್ಕರ್ಸ್ ಇಂದ ಹಿಡಿದು ಲೀಡರ್ವರೆಗೂ ಬ್ಯಾಕ್ ಸ್ಟಾಪ್ ಇಲ್ಲ. JDS ಇಂದನೂ ಎಲ್ಲೂ ಕೂಡ ಅವ್ರಿಗೆ ಬ್ಯಾಕ್ ಸ್ಟಾಪ್ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ವೋಟರ್ಸು ಅಲ್ಲ ಕಾರ್ಯಕರ್ತರು ಮೊದಲು ಒಂದಾಗಿದ್ದಾರೆ. ಬಟ್ ಹಾಸನದಲ್ಲಿ ಚುಚ್ಚಿದ್ದೆ ಯಾರು ಚುಚ್ಚಿಲ್ಲ. BJP ಅವರ ಕಾಂಗ್ರೆಸ್. ಒಂದೇ ನಿಮಿಷ. ಹಾಸನಲ್ಲಿ ನಮಗೆ ಏನು ಹೆಸರು ಹೇಳ್ಬಿಡ್ತೀನಿ, ಮುಚ್ಚುಮರೆ ಏನಿಲ್ಲ, ಪ್ರೀತಮ್ ಗೌಡರು ನಮಗೆ ಸಹಾಯ ಮಾಡ್ತಿಲ್ಲ, ಚುನಾವಣೆಗೆ ಬರ್ತಿಲ್ಲ ಅನ್ನೋದು ಒಂದು ಕಂಪ್ಲೇಂಟು. ಆ ಕಂಪ್ಲೇಂಟನ್ನು ಇವತ್ತು ಬೆಳಗ್ಗೆ ನಾವು ಮಾಡಿದಾಗ ರಾತ್ರಿಗೆ ಸರಿ ಹೋಯ್ತದು. ಅವರೇ ಬಂದು ಮಾರನೇ ಸಭೆ ಕ್ಯಾಂಪೇನ್ ಮಾಡಿ ಅವ್ರ ಕಾನ್ಸ್ಟಿಟ್ಯೂನ್ಸಿನೆಲ್ಲ ಕ್ಯಾಂಪೇನ್ ಮಾಡಿ ಅವ್ರ ವರ್ಕರ್ಸ್ನೆಲ್ಲ ಜೊತೆಗೆ ಬಿಟ್ಟು ಕೆಲಸ ಮಾಡಿದ್ರು. ರೇವಣ್ಣರಿಗಿಂತ ಜಾಸ್ತಿ ಓಟ್, ಹೊಳೆ ನರಸೀಪುರದಕ್ಕಿಂತ ಜಾಸ್ತಿ ಒಂದು ಓಟ್ ನಮ್ಮ ಜಾಸ್ತಿ ಕೊಡಿಸ್ತೀನಿ ಅಂದ್ರೆ ಹೊಳೆ ನರಸೀಪುರದಲ್ಲಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ನಿಮ್ಗೆ ಅರ್ಥ ಆಗಲಿಲ್ಲ. ಈಗ ಒಂದ್ ನಿಮಿಷ, 5,000 ಲೀಡ್ ಕೊಟ್ರೆ 5,000 ಲೀಡ್ ಕೊಡಿಸ್ತೀನಿ ಹಂಗಲ್ಲ. ಹೊಳೆ ನರಸೀಪುರದಲ್ಲಿ ಅಪೋಸಿಟ್ ಅಂದ್ರೆ ನಿಮ್ಮ ತಂದೆ ಕಾನ್ಸ್ಟಿಟ್ಯೂನ್ಸಿ ಎಷ್ಟು ಲೀಡ್ ತಗೊಂಡು ಬರ್ತೀರಾ ನೋಡೋಣ ಅನ್ನೋ ತರ ಇತ್ತದು ಪ್ರೀತಮ್ ಗೌಡ್ರದ್ದು. ವ್ಯಾಖ್ಯಾನ ಮಾಡಕ್ ಬೇರೆ ಬೇರೆ ತಗೋಬಹುದು. ಎಲ್ಲ ಹೇಳಿದ್ರಲ್ಲಿ ಅರ್ಥ ಏನಿದೆ ಗೊತ್ತಾ? ಹೇಳಿದ್ರಲ್ಲಿ ಅರ್ಥ ಏನಿದೆ, ಹೊಳೆ ನರಸೀಪುರದಲ್ಲಿ
ಕಾಂಗ್ರೆಸ್ ಎಗೇನ್ಸ್ಟ್ ನಮಗೆ ಬಿಜೆಪಿ ಅಲ್ಲ. ಸೆಕೆಂಡ್ ಪ್ಲೇಸಲ್ಲಿ ಇರೋದು ಕಾಂಗ್ರೆಸ್, ಅಲ್ಲಿ ನಮ್ಮ ಓಟ್ ಕಮ್ಮಿ ಆಗ್ತದೆ. ಇಲ್ಲಿ ಬಿಜೆಪಿ ಅಂಡ್ JDS ಸೋತಿರೋದು ಬಿಜೆಪಿ ಪ್ರೀತಮ್ ಗೌಡ್ರು, ಫಸ್ಟ್ ಪ್ಲೇಸಲ್ಲಿ ನಮ್ಮ ಸ್ವರೂಪು. ಅವೆರಡು ಓಟ್ ಸೇರಿದ್ರೆ ಏನಾಗ್ಬೋದು? ಅವು ಸಹಜವಾಗಿ 5,000 10,000 ಓಟ್ ಜಾಸ್ತಿನೇ ಆಗುತ್ತೆ. ಇವೆಲ್ಲ ಪ್ರಶ್ನೆಗಳು, ಜಗತ್ತಿನ ಪ್ರಶ್ನೆಗಳು. ಹಾಗಾದರೆ ಹೀಗಾದರೆ ಅಂತಿಮವಾಗಿ ಏನಾಯ್ತು ಅಂತ ಗೊತ್ತಾಗಲ್ಲ. ನಮ್ಮ ಖಂಡಿತವಾಗಿ ಈ 14 ಗೆಲ್ತೀವಿ. ನೋಡ್ತಾ ಇರಿ, ಕರ್ನಾಟಕದಲ್ಲಿ 28ರಲ್ಲಿ 5 ದಾಟಲ್ಲ ಕಾಂಗ್ರೆಸ್. ಇವತ್ತು ಬರೆದಿಟ್ಕೊಳ್ಳಿ, 5 ದಾಟ್ಬಿಟ್ರೆ ಅವ್ರ ಸಮೀಕ್ಷೆ ನಮ್ದಲ್ಲ. ಬಹಳ ಜನ ಅವರ ಸಮೀಕ್ಷೆ ಮಾಡಿಸ್ತಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯವರು, DK ಶಿವಕುಮಾರ್ ಒಂದಷ್ಟು ಸಮೀಕ್ಷೆ ಮಾಡಿಸ್ತಿದ್ದಾರೆ. ಯಾರು ಮಾಡ್ತಿದ್ದಾರೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಅದರಲ್ಲಿರೋ ನಮಗೂ ಸ್ನೇಹಿತರಿದ್ದಾರೆ, ನಿಮಗೂ ಸ್ನೇಹಿತರಿದ್ದಾರೆ. ಅವ್ರ ಪಾಪ ಅವ್ರದ್ದುಗಳು ಏನೇ 5ರ ಮೇಲೂ ತೊಗೊಂಡೋಗಿ ಮುಂದೆ ಬರೆಯೋಕ್ಕಾಗ್ತಿಲ್ವಂತೆ ಅವ್ರಿಗೆ. 5ರ ಮೇಲೆ 6ರ ಮೇಲೆ ಬರೆಯೋಕ್ಕಾಗ್ತಿಲ್ಲಂತೆ ಅಂತ ಪರಿಸ್ಥಿತಿ ಇದೆ. ಶಂಕರ್ ಗಾದ್ ವರ್ಕನ ತಗೊಂಡಿದ್ದಾರೆ ಕಾಂಗ್ರೆಸ್ನಿಂದ. ಏನು ಸರ್ 5ರ ಮೇಲೆ ಬರೆಯೋಕೆ ಆಗ್ತಿಲ್ಲ ಅಂತ ನಿಮ್ಮ ಮಾತಾಡಿದ್ದು ಕೇಳಿ ಅದು ಥರ ಸಹಜವಾಗಿ ನೀವು ನಗ್ತಾ ಇದ್ರೆ ನಮಗೂ ನಗು ಬರ್ತಾ ಇದೆ. ಅದೇನೋ ಸ್ನೇಹಿತರು ಅಂತ ಹೇಳಿದ್ರೆ ಅದು ಹೆಸರು ಹೇಳ್ಬಿಟ್ರೆ ಸಂತೋಷನ. ಅದು ಯಾರು ಅಂತ ನಮಗೂ ಗೊತ್ತಿಲ್ಲ ಸ್ನೇಹಿತರು ಯಾರು ಅಂತ. ಆದರೆ ಒಂದು ನಾನು ಮಾತಾಡೋದು ಶುರು ಮಾಡ್ಲಿಕ್ಕೆ ಮುಂಚೆ ಇವತ್ತು ಮತದಾನ ಮಾಡಿದವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತೀನಿ. ಆದ್ರೂ ಬೆಂಗಳೂರಿನಲ್ಲಿ ಇವತ್ತು ತೀರಾ ಬೇಸರವಾದ ಸಂಗತಿ, ವೆರಿ ಲೋ ಪರ್ಸೆಂಟೇಜ್. ಇನ್ನೂ ನಮ್ಮವ್ರು ಯಾವಾಗ ಮನಸ್ಸು ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ನೀವು ಯಾವುದೊಂದು ಕಡೆ ಇಂಡಿಕೇಶನ್ ಏನಂದ್ರೆ ನಿಮ್ಮ ಸಿಟ್ಟಿಂಗ್ MP ನಿಮ್ಗೆ ಬೇಜಾರಾಗಿ ಇವ್ರನ್ನ ಬದಲಾಯಿಸಲೇಬೇಕು ಅನ್ನುವ ಮನಸ್ಥಿತಿಗೆ ಜನ ಬಂದಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡ್ತಾರೆ. ಹಂಗಾಗಿಲ್ಲ, ಆದ್ರಿಂದ ಎಕ್ಸಿಸ್ಟಿಂಗ್ MP ಜೊತೆ ಖುಷಿಯಾಗಿದ್ದಾರೆ. ಇನ್ನು 7 ಗಂಟೆ ಮೇಲೆ ಕರೆಕ್ಟ್ ಆಗಿ ಬರ್ತದೆ. 4-5% ಜಾಸ್ತಿ ಆಗ್ಬೋದು ಅಷ್ಟೇ. ಅದೊಂದು ಕಡೆ. ಆದರೆ ನಾವು ಇವತ್ತೇನು 14 ಸೀಟು ಚುನಾವಣೆಗೆ ಹೋಗಿದೆ, 14ರಲ್ಲೂ ವಿ ಆರ್ ವೆರಿ ಕಾನ್ಫಿಡೆಂಟ್. ಒಳ್ಳೆ ರೀತಿ ಮತದಾನ ಆಗಿದೆ. ಎಲ್ಲ ಕಡೆಯೂ ನಮಗೆ 3 ಗಂಟೆ 4 ಗಂಟೆ ಸಮಯದಲ್ಲಿ ಬಂದಂಥ ಒಂದು ವರದಿ ಪ್ರಕಾರ ಎವ್ರಿಥಿಂಗ್ ಈಸ್ ಫೇವರಬಲ್. 4ನೇ ತಾರೀಕು ಏನು ಚುನಾವಣೆ ಫಲಿತಾಂಶ ಬರುತ್ತೆ ಅವತ್ತು ನಮ್ಮ ಸ್ನೇಹಿತರಾದಂಥ ಗಂಗಾಧರ್ ಗೌಡ್ರಿಗೆ ಉತ್ತರ ಬರ್ತದೆ. 5-6 ಅಂತ ಹೇಳ್ತಾ ಇದ್ದಾರಲ್ಲ, ಅವತ್ತು ಉತ್ತರ ಕೊಡ್ತದೆ. ವಿ ಆರ್ ವೆರಿ ಕಾನ್ಫಿಡೆಂಟ್ ಆಫ್ ಗೆಟಿಂಗ್ ಮೋರ್ ದೆನ್ 20 ಸೀಟ್ಸ್ ಇನ್ ಕರ್ನಾಟಕ. ನಾನು ಹೇಳಿದ್ನಲ್ಲ, ಹಾಲಿ MP ಬದಲಾಯಿಸಬೇಕು ಅಂತ ವ್ಯಾಖ್ಯಾನ ಮಾಡ್ಬೋದು. ಹೆಂಗೆ ಇನ್ನೊಂದು ವ್ಯಾಖ್ಯಾನ ಏನು? ಈಗ ನೀವು ಹೇಳೋದು ಹಾಲಿ MP ಬದಲಾಯಿಸಲೇಬೇಕು ಅಂತೇಳಿ. ಇವಾಗ ತೇಜಸ್ವಿ ಸೂರ್ಯ ಅವರು ಒಂದು ಕರೆ ಕೊಟ್ಟರು. ಬೆಳಗ್ಗೆ 11 ಗಂಟೆ ಒಳಗಡೆ ಬೆಂಗಳೂರು ದಕ್ಷಿಣದಲ್ಲಿ ಮ್ಯಾಕ್ಸಿಮಮ್ ಲಾಸ್ಟ್ ಟೈಮ್ ಏನು ಬಂದಿತ್ತು ಎಲ್ಲ ಕಡೆನೂ 10% ಇನ್ಕ್ರೀಸ್ ಆಗಿರಬೇಕು ಅಂತ. ಇವತ್ತು ಬಸವನಗುಡಿನಲ್ಲೇ ವಿ ಹ್ಯಾವ್ ಹ್ಯಾಡ್ ದ ಲೀಸ್ಟ್ ರೆಕಾರ್ಡ್. ಇವತ್ತು 3 ಗಂಟೆಗೆ 40% ಆಗಿರಲಿಲ್ಲ. ಅವ್ರಿಗೆ ಕೊಟ್ಟಿದ್ದ ಕರೆ ಮೇಲೆ ಸಿಕ್ಕಾಪಟ್ಟೆ ಆಗ್ಬೇಕಾಗಿಲ್ಲ. ನೀವು ಮಾತಾಡ್ಬೇಕಾದ್ರೆ ನಾನು ಅಡ್ಡ ಬರಲಿಲ್ಲ. 50% ಆಗಿರೋರ್ಗೆ ಒಂದು ಸಣ್ಣ ಮಾಹಿತಿ. ಈಗ ಬರ್ತಾ ಒಂದು ವಿಡಿಯೋ ನೋಡ್ಕೊಂಡ್ ಬರ್ತಾ ಇದ್ದೆ. ಯಾರೋ ಒಂದು ಹೆಣ್ಮಗಳು 1.5 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಲಂಡನ್ನಿಂದ ಬಂದು ಮಂಡ್ಯದಲ್ಲಿ ವೋಟ್ ಹಾಕಿ, ನನ್ನ ಮತ ನನ್ನ ಹಕ್ಕು, ಅದಕ್ಕೋಸ್ಕರ ದೇಶಕ್ಕೋಸ್ಕರ ನಾನು ವೋಟ್ ಹಾಕ್ಲೇಬೇಕಿತ್ತು, ಬಂದು ವೋಟ್ ಹಾಕಿದ್ದೀನಿ ಅಂತ. ಆ ಹುಡುಗಿ ಹಾಕಿರೋ ಕಾದ್ರು ನಮ್ಮಲ್ಲಿ ಮನೇಲಿ ಮಲಗಿರೋರು ಬಂದು ಊಟ ಹಾಕ್ಬೋದು. ಆಸ್ಟ್ರೇಲಿಯಾದ ಮೆಲ್ಬರ್ನ್ ಇಂದ ಒಬ್ಬ ಬಂದಿದ್ರು. ಇಲ್ಲಿರೋರು ಬೇರೆ ಬೇರೆ ಊರಿಗೆ ರಜೆಗೆ ಹೋಗ್ತಾರಲ್ಲ, ಅಂತವ್ರಿಂದ ನಮಗೆ ಇಲ್ಲಿ ಸಮಸ್ಯೆ ಇರೋದು. ಅವರೆಲ್ಲ ಯಾವಾಗ ಮನ್ಸು ಮಾಡ್ತಾರ ಬಂದಿಲ್ಲ, ತಂದೆ ತಾಯಿ ನೋಡ್ಕೊಂಡ ಅಥವಾ ಮಾವ ನೋಡ್ಕೊಂಡು ಈ ಸಲ ಓಟ್ ಈ ಸಲ ವೋಟ್ ಆಗದೆ ಇರೋರಿಗೆ ನೆಕ್ಸ್ಟ್ ವೋಟಿಂಗ್ ಲಿಸ್ಟ್ ಅಲ್ಲೇ ತೆಗೆದಾಕ್ಬಿಡ್ಬೇಕು. ಏನು ಅವಶ್ಯಕತೆ ಇಲ್ಲ. ಐ ಥಿಂಕ್ DK ಶಿವಕುಮಾರ್ ಅವರು ಫಸ್ಟ್ ಟೈಮ್ ನಂಬರ್ಸ್ ಹೇಳಿದ್ರು, ಇಷ್ಟು ಸಂಖ್ಯೆ ಬರ್ತೀವಿ ಅಂತ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 136 ಅನ್ನುವ ಸಂಖ್ಯೆಯನ್ನು ಅವ್ರು ಹೇಳ್ತಾ ಬಂದರು. ಎಕ್ಸಾಕ್ಟಾಗಿ ಅಷ್ಟೇ ಬಂದರು. ಲೋಕಸಭಾ ಚುನಾವಣೆಯಲ್ಲಿ ನಂಬರ್ ಕೇಳಿದ್ರೆ ಇನ್ನೂ ನನ್ನ ಹತ್ರ ಡೀಟೇಲ್ ಬಂದಿಲ್ಲ. 14 ಕ್ಷೇತ್ರ ನಾನು ಕೇಳಿದೆ, ನಿಮ್ಮ ಎಲೆಕ್ಟ್ರಲ್ ಮೀಡಿಯಾದಲ್ಲಿ ನೋಡಿದೆ 14 ಕ್ಷೇತ್ರದಲ್ಲಿ ಎಷ್ಟು ಗೆಲ್ತೇವೆ, ನಾನು 10 ಗೆಲ್ತೇವೆ ಅಂತ ಹೇಳಿದ್ರು. ಫಸ್ಟ್ ಟೈಮ್ ನಂಬರ್ಸ್ ಹೇಳಿದ್ರು. ಸೀಟ್ ಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ. he has quoted numbers in public. So we are confident of that figure. ಇವ್ರು ಏನು ಬೇಕಾದರೂ ಹೇಳ್ಬೋದು. ಸೋಷಿಯಲ್ ಇಂಜಿನಿಯರಿಂಗು, ಎಲೆಕ್ಷನ್ ಇಂಜಿನಿಯರಿಂಗು, ಮೇಲ್ಮಟ್ಟದಲ್ಲಿ JDS ಕಾರ್ಯಕರ್ತರಿಗೂ ಅಥವಾ JDS ಲೀಡರ್ಗಳಿಗೂ BJP ಲೀಡರ್ಗಳಿಗೂ ಹೊಂದಾಣಿಕೆ ಆಗಿರ್ಬೋದು. ಅದೇನು ಇಟ್ ಡಸಂಟ್ ಹ್ಯಾವ್ ಟು ಟ್ರಿಕಲ್ ಡೌನ್ ಟು ದಿ ಬೂತ್ ಲೆವೆಲ್. ಅದನ್ನು ನಾವು ಕಣ್ಣಾರೆ ವಿಟ್ನೆಸ್ ಮಾಡಿದ್ದೀವಿ. ನಾವು ಸಾಕಷ್ಟು ಕಳೆದ 20 ದಿವಸದಿಂದ ದಿನ ಬೆಳಗಾದ ರಸ್ತೆ ಮೇಲೆ ಕೆಲಸ ಮಾಡಿದ್ದು. ಅವ್ರಿಗೂ ಗೊತ್ತಿರುತ್ತೆ ಸತ್ಯ ಏನು ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ. ಇಂಥ ಮಾಧ್ಯಮದ ಮುಂದೆ ಬಂದಾಗ ಹಾಗೆ ಮಾತಾಡಬೇಕು. ಅವ್ರು ಆ ರೀತಿ ಮಾತಾಡೋದೇ ಸರಿ ಅವರು. ಬಟ್ ಆ್ಯಸ್ ಐ ಸೆಡ್, ನಾನು ಹೇಳ್ದಂಗೆ ವಿ ಆರ್ ವೆರಿ ಕಾನ್ಫಿಡೆಂಟ್. ನಮ್ಮ ಸರ್ಕಾರ ಏನು ಈ 11 ತಿಂಗಳು
ಏನು ನಾವು ನೋಡದಂತೆ ನಡ್ಕೊಂಡಿದ್ದೀವಿ, ಹೇಳದಂತೆ ಮಾಡಿದ್ದೀವಿ. ಅದಕ್ಕೆ ಜನ ಈ ಸಲ ಮೆಚ್ಚಿ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಒಂದು ರಿಸಲ್ಟ್ ಬರ್ತದೆ. ಜನ ಉತ್ತರ ಕೊಡ್ತಾರೆ ಈ ಸಲ ನಮ್ಮ ಪರವಾಗಿ ಅನ್ನೋದು ನಮ್ಗೆ ಭರವಸೆ ಇದೆ. ನಿಮ್ಮ ಪ್ರಕಾರ ಅತಿ ಹೆಚ್ಚು ಡಿಸ್ಕಸ್ ಆದ ಸಬ್ಜೆಕ್ಟ್ ಏನು ಈ ಸಲ? ಎಲೆಕ್ಷನ್ ಗಂಗಾಧರ ಮೂರ್ತಿ ಅವರು ಹೇಳ್ತಾ ಇದ್ರು, ಇದೊಂದು ದೇಶದ ಚುನಾವಣೆ, ದೇಶದ ವಿಷಯ ಕಾಂಗ್ರೆಸ್ನವ್ರು ಚರ್ಚೆನೇ ಮಾಡಲಿಲ್ಲ. ಅಂದರೆ ಏನಂದರೆ ಇಟ್ಸ್ ನಾಟ್ ಒನ್ ಇಶ್ಯೂ ಅಲ್ಲ. ನಾವು ಇವತ್ತು ಯುವಕರಿಗೆ ಸಬಲೀಕರಣ ಮಾಡೋದ್ರ ಬಗ್ಗೆ ಮಾತಾಡಿದ್ದೀವಿ, ಜಾಬ್ ಕ್ರಿಯೇಷನ್ ಬಗ್ಗೆ ಮಾತಾಡಿದ್ದೀವಿ, ಆಮೇಲೆ ಫೈನಾನ್ಷಿಯಲ್ಸ್ ಬಗ್ಗೆ ಮಾತಾಡಿದ್ದೀವಿ. ವಿ ಹ್ಯಾವ್ ಸ್ಪೋಕನ್. ಒಂದು ದೇಶ ಇವತ್ತು ಇಂಡಿಯಾ ಇಸ್ ದಿ ಯಂಗೆಸ್ಟ್ ನೇಷನ್ ಇನ್ ದಿ ವರ್ಲ್ಡ್. ಭಾರತ ರಾಷ್ಟ್ರದ್ದು ಮೀಡಿಯನ್ ಏಜ್ 29 years. ವಿ ಆರ್ ದಿ ಯಂಗೆಸ್ಟ್. ಯುವಕರನ್ನ ಇಫ್ ಟುಡೇ ವಿ ಆರ್ ದಿ ಯಂಗೆಸ್ಟ್, ಇನ್ 30 years ವಿ ವಿಲ್ ಬಿ ದಿ ಓಲ್ಡೆಸ್ಟ್ ಆಲ್ಸೋ. ಅದನ್ನು ಮುಂದೆ ನಾವು ಗಮನದಲ್ಲಿ ಇಟ್ಕೊಂಡು ಇವತ್ತಿನ ದಿವಸಕ್ಕೆ ಯಾವ ರೀತಿ ನಮ್ಮ ಯುವಕರಿಗೆ ಸಬಲೀಕರಣ ಮಾಡಿದಾಗ ಮುಂದೆ ನಮ್ಮ ದೇಶ ಯಾವ ರೀತಿ ಸುಭದ್ರವಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಇವತ್ತು ಒಂದು ವಿಷಯ ನಿಮ್ಗೆ ಅನ್ಫಾರ್ಚುನೇಟ್ ಅನ್ಸೋದಿಲ್ವಾ? ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಮಾತ್ರ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತನಾಡಬಲ್ಲದು ಅದರ ಸಂಘಟನೆಯ ದೃಷ್ಟಿಯಿಂದ? ಇಲ್ಲ, ರಿಸಲ್ಟ್ ಅಬ್ಬಬ್ಬ ಅಂದ್ರೆ ತೆಲಂಗಾಣ ಎಲ್ಲ ಇಲ್ಲ ಬಿಟ್ರೆ ಯಾವ ರಾಜ್ಯದಲ್ಲೂ ಇಷ್ಟು ಕಾನ್ಫಿಡೆಂಟ್ ಆಗಿ ನಾವು ಇಷ್ಟು ಸ್ಥಾನ ಗೆಲ್ತೀವಿ, ನಮ್ಮ ಸಂಘಟನೆ ಹೆಂಗಿದೆ ನೋಡ್ತಾ ಇರಿ ಈ ಸಲ ಅಧಿಕಾರಕ್ಕೆ. ಇಲ್ಲ ಅಜಿತ್, ದಯವಿಟ್ಟು ಇದಕ್ಕೆ ತಾವು ಗಮನಿಸಿ. ನೀವು ಉತ್ತರ ಭಾರತದಲ್ಲೂ ಕೂಡ ಒಳ್ಳೆ ಪ್ರತಿಕ್ರಿಯೆ ಬರ್ತದೆ ನಮಗೆ. ವಿ ವಿಲ್ ಡೂ ವೆರಿ ವೆಲ್. ಮಹಾರಾಷ್ಟ್ರನು ಫಂಟಾಸ್ಟಿಕ್ ಆಗಿ ಪರ್ಫಾರ್ಮ್ ಮಾಡ್ತೀವಿ, ಅನುಮಾನನೇ ಇಲ್ಲ ನಮಗೆ. ಅಜಿತ್, ಬೇರೆ ಸ್ಟೇಟ್ಗಳ ಬಗ್ಗೆ ಹೇಳಿದ್ರಿ. ಕಾಂಗ್ರೆಸ್ ನಾಯಕರು ಮಿತ್ರರು ಹೇಳ್ತಾ ಇರೋದು ಅವರಲ್ಲೇ ಅವ್ರು ಎಷ್ಟು ಗೊಂದಲದಲ್ಲಿದ್ದಾರೆ ಅಂದರೆ, ಇಡೀ ದೇಶದಲ್ಲಿ ಒಂದು ಸಣ್ಣ ವಿಚಾರಕ್ಕೆ ಡಿ ಕೆ ಸುರೇಶ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಬಡ್ಜೆಟ್ ಆದಾಗ, ಸೆಂಟ್ರಲ್ ಬಡ್ಜೆಟ್ ಆದಾಗ. ಯಾವ ದೇಶದ ಒಬ್ಬ ನಾಯಕನೂ ಅದನ್ನು ಖಂಡಿಸ್ಲಿಲ್ಲ. ಒಗ್ಗಟ್ಟಾಗಿರಬೇಕು ಭಾರತ, ಇದು ಸರಿಯಲ್ಲ, ರಾಂಗ್ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ನಿಮಿಷ ಅದಕ್ಕೆ ನಾನು ಹೇಳ್ತಾ ಇರೋದು, ಅವರಿಬ್ರು ಹೇಳಿದ್ದನ್ನ ಇವ್ರು ಸೀರಿಯಸ್ ಆಗಿ ತಗೊಂಡಿದ್ದೀರಿ. ಇವತ್ತು ಕೂಡ ಮಾತಾಡ್ತಿದ್ದಾರೆ, ಮೊನ್ನೆ ಕೂಡ ಮಾತಾಡಿದ್ದಾರೆ ಶಿವಕುಮಾರ್ ಅಂಡ್ ಸುರೇಶ್. ಅದು ಸೀರಿಯಸ್. ನಿಮ್ ಮಾತಿಗೆ ಬೆಲೆ ಇಲ್ಲ ಅಂತ ಆಯ್ತು, ಅಲ್ಲಿಗೆ ಖರ್ಗೆ ಅವ್ರದ್ದು ಮತ್ತೆ ಸುರ್ಜಿವಾಲ ಬೆಲೆ ಇಲ್ಲ ಅಂತ ಆಯ್ತು. ಇವತ್ತು ಮಾತಾಡಿ ಅತಿ ಹೆಚ್ಚು ಕಾಂಗ್ರೆಸ್ ಫ್ಲಾಗ್ ಅನ್ನ ಶಾಲ್ ಹಾಕೊಂಡು ಓಡಾಡ್ತಾ ಇದ್ದ ಶಿವಕುಮಾರ್ ಕನ್ನಡದ ಹಾಕೊಂಡು ಓಡಾಡ್ತಿದ್ದಾರೆ ಇಡೀ ಚುನಾವಣೆ. ಎಲ್ಲರೂ ಅಬ್ಸರ್ವ್ ಮಾಡಿದ್ದಾರೆ. ಇವತ್ತು ಅದೇ ನಾನು ಹೇಳೋದೇನಂದ್ರೆ ಹಾಕೋಬಾರ್ದು ಅಂತ ಹೇಳ್ತೀನಿ. ಯಾಕೆ ಇದಕ್ಕೆ ಕನ್ನಡ ಪ್ರೀತಿ ಅಲ್ಲ? ನೀವ್ ಯಾಕೆ ಹಂಗಂದ್ರೆ ಏನ್ ಬೇಕಾದ್ರೆ ಹಾಕೋಬೋದ್ರಿ, ಫ್ರೀಡಮ್. ಒಳ್ಳೆ ಚೆನ್ನಾಗೈತಲ್ಲ, ಧರ್ಮ ಎರಡು ಸ್ಟೇಟ್ಮೆಂಟ್ ಹೇಳಿದ್ರು. ಒಂದು ಸ್ಟೇಟ್ಮೆಂಟ್ ಖಂಡನೆ ಅಂತ ಹೇಳುದು, ಖಂಡಿಸುವಂಥ ಸ್ಟೇಟ್ಮೆಂಟನ್ನು ಈ ಸಲ ರಿಯಲಿಗೆ ಯಾರು ಕೊಟ್ಟಿಲ್ಲ, ಮೋದಿಯವರು ಕೊಟ್ಟದ್ದು. ಪರ್ಟಿಕ್ಯುಲರ್ ಮೋದಿಯವರು ಸ್ಟೇಟ್ಮೆಂಟ್ ಲಾಸ್ಟ್ ರಾಜಸ್ಥಾನದಲ್ಲಿ ಭಾಷಣ ಮಾಡ್ತಾರಲ್ಲ, ಮಂಗಳಸೂತ್ರ ಬಗ್ಗೆ ಮಾತಾಡ್ತಾರೆ. ಒಬ್ಬ ಪ್ರಧಾನಿ, ನಮಗೆ ಪ್ರಧಾನಿ ಬಗ್ಗೆ ಭಾರಿ ಹೆಮ್ಮೆ. ಅವ್ರು ಬಂದ ಮೇಲೆ ಉತ್ತಮ ನಾಯಕನ ಕಂಡೇವು ನಾವು, ದೇಶ ಒಳ್ಳೆ ಅಭಿವೃದ್ಧಿ ಆಗಿದೆ, ಒಬ್ಬ 24/7 ಕೆಲಸ ಮಾಡೋಣ, ಭಾರಿ ಹೆಮ್ಮೆ. ಬಟ್ ಅವ್ರು ಕೊಟ್ಟ ಮೊನ್ನೆ ಸ್ಟೇಟ್ಮೆಂಟ್ ಉಂಟಲ್ಲ, ಮಂಗಳಸೂತ್ರವನ್ನು ಅವ್ರು ಹೇಳ್ತಾರೆ, ಮಂಗಳಸೂತ್ರವನ್ನು ಇನ್ಫಿಲ್ಟ್ರೇಟರ್ಸ್ ನುಸುಳಿಕೋರರಿಗೆ, ಮುಸ್ಲಿಮ್ರಿಗೆ ಕೊಡ್ತಾರೆ ಅಂತೇಳಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಹೇಳೋ ಮಾತರಿ. ಮತ್ತು ಅವ್ರ ಕೆಲವು ವಿಷಯಗಳುಂಟಲ್ಲ ಒಂಥರ ಅಲ್ಲ, ನಾನು ಹೇಳ್ತೇನೆ ಸರ್ವಾಧಿಕಾರ ಥರ ಮಾತು. ಯಾವಾಗಲೂ ಡಿಕ್ಟೇಟರ್ಶಿಪ್ ಇಸ್ ವೆರಿ ಡೇಂಜರಸ್. ಸೆಕೆಂಡ್ ವರ್ಲ್ಡ್ ವಾರ್ಗೆ ರೀಸನ್ ಹೇಳ್ತಾರೆ. ಜರ್ಮನಿಯಲ್ಲಿ ಹಿಟ್ಲರ್, ನಿಮ್ಮ ಇಟಲಿಯಲ್ಲಿ ಮುಸಲೋನಿ, ಅಥವಾ ನಿಮ್ಮ ಸ್ಟಾಲಿನ್ ಇನ್ USSR, ಇವರಿಗೆಲ್ಲ ಬಹುಮತ ಭಯಂಕರ ಪ್ರಚಂಡ ಬಹುಮತ ಇತ್ತು. ಇತ್ತೀಚೆಗೆ ಎಲೆಕ್ಷನ್ ತಗೊಳ್ಳಿ, ಪುಟಿನಿಗೆ 87%, ಈ ಒಂದು ಎಲೆಕ್ಷನ್ 87% ವೋಟ್ಸ್. ಅದರ ಹೇಳಿ ನಾನು ಭಾರತದ ಎಲೆಕ್ಷನ್ ಪ್ರೊಸೆಸ್ ಅನ್ನು ನೋಡು ಬನ್ನಿ ಅಂತ ಪ್ರಪಂಚದ 7 ಬೇರೆ ಬೇರೆ ಪಕ್ಷಗಳಿಗೆ ಆಹ್ವಾನ ಕೊಡ್ತಾರೆ. ಪುಟಿನ್ ಕರೀಲಿ ಒಂದ್ಸಲ, ರಷ್ಯಾದ ಎಲೆಕ್ಷನ್ ಪ್ರೊಸೆಸ್ ನೋಡು ಬನ್ನಿ ಅಂತ ಪುಟಿನ್ ಕರೀಲಿ. ಅಲ್ಲ, ಎಲ್ಲ 87% ವೋಟ್ಸ್, ಅದು ಸೀಕ್ರೆಟ್ ಬ್ಯಾಲೆಟ್, ಓಪನ್ ವೋಟ್ ಅಲ್ಲ, ಎಲ್ಲವೂ ಸೀಕ್ರೆಟ್ ಬ್ಯಾಲೆಟ್. ಪ್ರಾಸೆಸ್ ಹೆಂಗ್ ನಡೆಯುತ್ತೆ ಅಂತ ನೋಡಕ್ ಹೋಗಣ್ರಿ ರಷ್ಯಾದಲ್ಲಿ. ಈಗ ನಮ್ಮಲ್ಲಿ ಇದೆಯಲ್ಲ, EVM ಬಗ್ಗೆನ ಸಂಶಯವನ್ನ ಕಟ್ಟ ಕಡೆಯ ನಾಗರಿಕನೂ ರೇಸ್ ಮಾಡಬಹುದು. ಎಲೆಕ್ಷನ್ ಕಮಿಷನ್ ಬಂದು ಅವ್ನು ಕ್ಲಾರಿಫೈ ಮಾಡುತ್ತೆ, ನೋಡಪ್ಪ ಹಿಂಗೆಲ್ಲ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಇವತ್ತು ಪರದೆ ಬಿತ್ತು, ಇವತ್ತು ಕನ್ಕ್ಲೂಡ್ ಆಯ್ತು, ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸಿಷನ್ ಆಯ್ತು, EVM ಶುಡ್ ಬಿ ಕಂಟಿನ್ಯೂಡ್ ಅಂತ ಹೇಳ್ಬಿಟ್ರು. ಅದಕ್ಕೆ ಪರದಕ್ಕೆ ಇದು ಕಂಟಿನ್ಯೂ ಆಯ್ತು. ಬಟ್ ಏನು ಗೊತ್ತಾ, ಈಗ ಸ್ಟೇಟ್ಮೆಂಟ್ ಕಂಟೈನ್ ಮಾಡೋದು ಇದರಲ್ಲಿ ಈಗ BJPಯಲ್ಲಿ ಯಾರಾದರೂ ನಾನು ಎಷ್ಟೋ ಜನ BJP ಮಿತ್ರ ಅಂತ ಕೇಳಿದ್ದೇನೆ, ತಪ್ಪು ಸರ್ ನರೇಂದ್ರ ಮೋದಿ ರಾತ್ರಿ ಹೇಳ್ಬಾರ್ದಿತ್ತು. ನಾನು ಕ್ಲೋಸ್ ಫ್ರೆಂಡ್ಸ್ ಆಫ್ BJP ಹೇಳ್ತೇನೆ, ನಾನು ಹೇಳ್ತೇನೆ ಆಫ್ ದಿ ರೆಕಾರ್ಡಲ್ಲಿ ಅದು ಹೇಳ್ಬಾರ್ದಿತ್ತು ನರೇಂದ್ರ ಮೋದಿ ಅವರಂತ ಹೇಳಿಕೊಂಡು. ಅದು ಬಟ್ ಅದನ್ನು ಓಪನ್ ಆಗಿ ಯಾರಾದರೂ ಖಂಡಿಸುವ ಧೈರ್ಯ ಉಂಟಾ? ಯಾರಿಗೆ ನಿಮ್ಮ ಮೊದಲು ಪ್ರೆಸಿಡೆಂಟ್ ಆಗಿ ಆ ಹೇಳಿಕೆ ಇನ್ಫ್ಲುಯೆನ್ಸ್ ಏನು ಗೊತ್ತಾ ಶಂಕರ್ ಶೆಟ್ರೆ? ಹೇಳಿ, ನೀವು ಏನೇ ಅಭಿವೃದ್ಧಿ ಮಾಡಿ, ರೋಡ್ ಮಾಡಿ, ರೈಲು ಮಾಡಿ, ವಿಮಾನ ನಿಲ್ದಾಣ ಮಾಡಿ, ಬಂದರುಗಳನ್ನ ಅಲ್ಲಿ ಬನ್ನಿ, ಧರ್ಮವೇ ಆಧಾರ. ನೀವು ದೇಶದ ಆರ್ಥಿಕತೆಯನ್ನ ಫ್ರೆಜಲ್ 5 ಇಂದ ಟಾಪ್ 5 ತಗೊಂಡು ಹೋಗಿ ಏನೇ ಮಾಡಿ ಅಂತಿಮವಾಗಿ ಜನ ವೋಟ್ ಹಾಕೋದು ಇಮೋಷನಲ್ ವಿಷಯಗಳ ಮೇಲೆ, ಧರ್ಮದ ವಿಷಯದ ಮೇಲೆ ಅಂತಾನೆ. ದಟ್ ಇಸ್ ವಾಟ್ ಇಟ್ ಮೀನ್ಸ್. ಅದು ಕರೆಕ್ಟ್ ನೀವು ಹೇಳಿದ್ರು. ಅಲ್ಲಿ ಬಂದಷ್ಟು ಧರ್ಮದ ಆಧಾರದ ಮೇಲೆ ವೋಟ್ ತಗೊಳ್ಬೇಕಂತ ಮತ್ತೆ ಹೇಳ್ತೇನೆ. ಯಾವಾಗ ನೋಡಿ
ಒಂದು ಪ್ರಿನ್ಸಿಪಲ್ ಉಂಟು, ದೇಶ ಫಸ್ಟ್, ನೆಕ್ಸ್ಟ್ ಪಕ್ಷ, ನೆಕ್ಸ್ಟ್ ವ್ಯಕ್ತಿ. ಈಗಾಗಲ್ಲ. ಇವ್ರು ಹೇಳ್ತಾರೆ ಕಾಂಗ್ರೆಸ್ ಗ್ಯಾರಂಟಿ ಹೇಳ್ತಾರೆ, ಮೋದಿ ಅವರು ಹೇಳ್ತಾರೆ ಮೋದಿ ಗ್ಯಾರಂಟಿ ಅಂತ. ಸೊ ಅಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಯ ಮೇಲಾಯಿತು ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ ಅವರು. ಅದು ಫ್ಯಾಕ್ಟು ಅಷ್ಟೇ. ಇವತ್ತು ಪಕ್ಷಕ್ಕಿಂತ ವ್ಯಕ್ತಿಯೇ ಜಾಸ್ತಿ ಬೆಳೆದ್ಬಿಟ್ಟಿದ್ದಾರೆ ಬಿ ಜೆ ಪಿಯಲ್ಲಿ. ಅದು ಉಂಟಲ್ಲ, ಇಟ್ ಈಸ್ ಕಮಿಂಗ್ ಡೇಸಲ್ಲಿ ಉಂಟಲ್ಲ, ಅದು ಬರೀ ಪಾರ್ಟಿಗೂ ತೊಂದರೆ. ಅದು ಆ್ಯಕ್ಚುಲಿ ಮುಂದೆ ಆತ ವ್ಯಕ್ತಿ ಆ ಲೀಡರ್ಶಿಪ್ ಇಲ್ಲದಿದ್ದರೆ ಆ ಪಾರ್ಟಿಗೂ ತೊಂದರೆ ಆಗ್ತದೆ, ಒಂದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿದ್ರು. ಅಂಥ ಲೀಡರ್ಗಳ ದೇಶಕ್ಕೂ ಇದು ತೊಂದರೆ ಆ್ಯಕ್ಚುಲಿ. ಅರ್ಥ ಆಯ್ತಲ್ಲ ನಿಮಗೆ? ಸೊ ನಾವು ಅದನ್ನು ಇಲೆಕ್ಷನ್ಗೆ ಅದರರ್ಥ ನೀವು ಮೆಜಾರಿಟಿ ತೆಗೆದು, ನಾನು ಎಕ್ಸಾಂಪಲ್ ಹೇಳಿದ್ದು, ಮೆಜಾರಿಟಿ ಇದ್ದರೆ ತಂಪಿಗೆ ಮೆಜಾರಿಟಿಯಲ್ಲಿ ಇದ್ದ ಕೂಡಲೇ ಅದು ಕರೆಕ್ಟ್ ಅಂತ ಹೇಳಿದರೆ ಮೆಜಾರಿಟಿ ಡೆಮೋಕ್ರಸಿಗೆ ಕರೆಕ್ಟ್. ಕೆಲವು ಟೈಮು ಕೆಲವರು ನೀವು ಹೇಳ್ತೀರಿ ಹೆಚ್ಚು, ನೀವು ಹೇಳಿದ್ರೆ ಹೆಚ್ಚಂತ ವಿದ್ಯಾವಂತ ಅದೆಲ್ಲ ಹೇಳ್ಬಾರ್ದು ನಾವು. ಆ್ಯಕ್ಚುಲಿ ಕೆಲವು ಹೇಳಿದ್ರೆ ಜಾಸ್ತಿ ಆಗ್ತದೆ ಹೇಳ್ಬಾರ್ದು. ಸೊ ಇತ್ತೀಚೆಗೆ ಅವರು ಮೋದಿ ಅವರು ಯಾಕೆ ಫಸ್ಟ್ ಫೇಸ್ ಇಲೆಕ್ಷನ್ ನಂತರ ಅಲ್ಲಿ ತನಕ ಸ್ಮೂತಾಗಿ ಇಲೆಕ್ಷನ್ ಕ್ಯಾಂಪೇನ್ ನಡೀತಾ ಹೋಯಿತು, ಫಸ್ಟ್ ಫೇಸ್ ಇಲೆಕ್ಷನ್ ಆದಮೇಲೆ ಯಾಕೆ ಬಂತಪ್ಪ ಮಂಗಳಸೂತ್ರ ಅಂತ? ಆ್ಯಕ್ಚುಲಿ ಇದು ಯಾರು ಬಿ ಜೆ ಪಿಯವರು ಅದನ್ನು ಒಪ್ಕೊಳ್ಳೋದಿಲ್ಲ. ಆ ಬಿ ಜೆ ಪಿಯವರು ಎತ್ಕೊಳ್ಳಿ. ನಮ್ಮ ದೇಶದ ಪ್ರಧಾನಿ ಅವರೇನು ಮುಸ್ಲಿಮ್ಸನ್ನು ದೇಶ ಪ್ರಜೆಗಳಲ್ವಾ? ಅದು ಬೇಕಾ ಇಲೆಕ್ಷನ್ ಕ್ಯಾಂಪೇನಲ್ಲಿ? ಅವರು ಎನ್ಯೋ ಈಸ್ ವಿನಿಂಗ್ ದಿ ಇಲೆಕ್ಷನ್, ಈಸ್ ವಿನಿಂಗ್ ದಿ ತಂಪಿಗೆ ಮೆಜಾರಿಟಿ. ಎಲ್ಲ ರಿಸಲ್ಟ್ ಹೇಳ್ತಾ ಇದ್ದಾರೆ. ಎಲ್ಲ ಹೇಳ್ತಾರೆ. ಹಂಗಂತ ಅವ್ರು ಅನ್ಕೊಂಡು ಅಲ್ಲ, ಎಲ್ಲ ಗೊತ್ತಿದ್ದವರು ಯಾವ ಸರ್ವೆನ ಆ ರೀತಿ ಹೇಳ್ತಾರೆ. ನಾವು ಹೇಳೋದಲ್ಲ, ಸರ್ವೆಗಳು ಹೇಳೋದು. ಆ ಟೈಮಲ್ಲಿ ಇಂಥ ಸ್ಟೇಟ್ಮೆಂಟ್ಗಳು ಯಾಕೆ ಬೇಕು ಅಂತ. ಪ್ರಶಾಂತ್, ಆ ಸ್ಟೇಟ್ಮೆಂಟಿನ ಅರ್ಥ ಅದೇ ಅಲ್ವಾ? ಇಲ್ಲ, ಏನಾಗುತ್ತೆ ನನಗೆ ಒಬ್ಬ ಸಂಸದರೇ ಈ ಮಾತನ್ನು ಹೇಳಿದ್ದು. ಅವರೊಂದೇನೋ ಒಂದು ದೊಡ್ಡ, ಅವ್ರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಆಯಿತು, ತುಂಬ ಚರ್ಚೆ ಆಯಿತು ಅದ್ರ ಬಗ್ಗೆ. ಇನ್ನೇನು ರೀ ಕಣ್ಣು ಮುಚ್ಕೊಂಡು ಗೆದ್ದು ಬಿಡ್ತೀರಿ ಆಯ್ತಲ್ಲ ಅಂತಂದೆ ನಾನು. ಸಾಧ್ಯನೇ ಇಲ್ಲ, ಜನ ಇದನ್ನು ನೆನಪೇ ಇಟ್ಕೊಳ್ಳೋದಿಲ್ಲ ಅಂದರು. ಇದನ್ನು ನೆನಪೇ ಇಟ್ಕೊಳ್ಳೋದು. ಅಂತಿಮವಾಗಿ ಚುನಾವಣೆ ಹತ್ರ ಬಂದಾಗ ಯಾವ ವಿಷಯ ಚರ್ಚೆ ಆಗುತ್ತೆ ಅದರ ಮೇಲೆ ಮಾತ್ರ ಮತದಾನ ಆಗೋದು. ಇದನ್ನು ನಂಬ್ಕೊಂಡು ನಾನೆಲ್ಲ ಗೆಲ್ತೀನಿ ಅನ್ನೋ ಭ್ರಮೆಯಲ್ಲಿ ಇರೋದಿಲ್ಲ ಅಂದಿದ್ರು ಆ ಸಂಸದರು ನನಗೆ. ಎಸ್ ಪ್ರಶಾಂತ್, ಅದು ನನಗನ್ಸುತ್ತೆ ನೋಡಿ, ನೀವು ಎಷ್ಟೇ ಭಾರತದ ರಾಜಕಾರಣದಲ್ಲಿ ಇದನ್ನು ಅನೇಕ ಬಾರಿ ನೋಡಲಾಗಿದೆ. ಒಂದು ಇಲೆಕ್ಷನ್ ನೀವು ಅಭಿವೃದ್ಧಿಯಿಂದ ಗೆದ್ದು ಬಿಡ್ಬೋದು, ಎರಡನೇ ಇಲೆಕ್ಷನ್ಗೆ ನೀವು ಗೋಲ್ ಪೋಸ್ಟ್ ಚೇಂಜ್ ಮಾಡಬೇಕಾಗತ್ತೆ. ನೀವು ಮೋದಿಯವರ 2002 ಹಿಂದೂ ಹೃದಯ ಸಾಮ್ರಾಟ್, 2007 ಗುಜರಾತ್ ಮಾಡೆಲ್, 2012 ಇಲ್ಲಿ ಗೆಲ್ಸಿದ್ರೆ ದಿಲ್ಲಿಗೆ ಹೋಗ್ತೀನಿ ಅಂತಕ್ಕಂಥದ್ದು. ಇಲ್ಲೂ ಕೂಡ ನೀವು ನೋಡಿ 2014ರಲ್ಲಿ ಮೂಡ್ ಏನಿತ್ತು, ಕಾಂಗ್ರೆಸ್ಸನ್ನು ಸೋಲಿಸ್ಬೇಕು ಅನ್ನುವ ಮೂಡ್ನಲ್ಲಿ ಮೋದಿ ಗೆದ್ದು ಬಂದರು. 2019ರಲ್ಲಿ ಪುಲ್ವಾಮಾ ಬಂತು, ಕಾಕತಾಳೀಯವಾಗಿ ಪುಲ್ವಾಮಾ ಬಂತು. 2019ರಲ್ಲಿ ಅದು ಲಾಭ ಆಯಿತು. 2024ಕ್ಕೆ ಬಂದಾಗ ಈಗ ನಿಮ್ಮ ಶ್ರೀರಾಮ 370 ಇದೆಲ್ಲವೂ ಕೂಡ ಹಿಂದುತ್ವದ ಮತದಾರರನ್ನು ಹಿಡಿದಿಟ್ಕೊಂಡಿದೆ. ಆದರೆ ಅನೇಕ ಬಾರಿ ನನಗನ್ಸಿದ್ದು ರಾಜಸ್ಥಾನದ ಸ್ಟೇಟ್ಮೆಂಟ್ ಹಿಂದೆ ನೀವು ಈ ಮೂರು ಸಂಗತಿಗಳನ್ನು ಪೊಲಿಟಿಕ್ಸ್ನಲ್ಲಿ ಕೊನೆ ಕ್ಷಣದವರೆಗೆ ಗೇಜ್ ಮಾಡೋಕ್ಕಾಗಲ್ಲ. ಯಾವುದು? ದುಡ್ಡಿನ ಮಹತ್ವ ಮತ್ತು ಪ್ರಾಬಲ್ಯ. ದುಡ್ಡು ಹೆಂಗೆ ಯಾರಿಗೆ ಎಲ್ಲಿ ಹೊಡೆಯುತ್ತೆ ನಿಮ್ಗೆ ಗೊತ್ತಾಗಲ್ಲ. ಕರೆಕ್ಟ್ ಕರೆಕ್ಟ್. ಅಂದರೆ ನೀವು 10,000 ಅಂತರ ಇದ್ದರೆ ಕೊನೆಗೆ ಹೊಡೆಯೋದು ದುಡ್ಡು. ಎರಡನೇದು ಜಾತಿ. ನಿಮ್ಗೆ ಎಲ್ಲಿಂದ ಈಗ ನೋಡಿ, ಸಿದ್ದರಾಮಯ್ಯನವರು ಯಾವ್ಯಾವ ಕ್ಷೇತ್ರಕ್ಕೆ ಹೋಗಿದ್ದಾರೆ, ನಾವು ಅದನ್ನು ಬೇಕಾದ್ರೆ 2023ರ ಡೇಟಾ ತೆಗೆಸಿ ಚರ್ಚೆ ಮಾಡೋಣ. ಅಲ್ಲಿ ಕುರುಬರ ವೋಟಿಂಗ್ ಪ್ಯಾಟರ್ನ್ ಏನು, ಯಡಿಯೂರಪ್ಪ ಎಲ್ಲೆಲ್ಲಿ ಹೋಗಿಲ್ಲ ಅಲ್ಲಿ ಲಿಂಗಾಯತರ ವೋಟಿಂಗ್ ಪ್ಯಾಟರ್ನ್ ಏನು, ಡಿ ಕೆ ಶಿವಕುಮಾರ್ ಎಲ್ಲೆಲ್ಲಿ ಹೋಗ್ತಿದ್ದಾರೆ ಅಲ್ಲಿ ಒಕ್ಕಲಿಗರ ವೋಟಿಂಗ್ ಪ್ಯಾಟರ್ನ್ ಏನು, ಇದನ್ನು ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ. ಮೂರನೇ ಇದನ್ನೂ ಹೊಡೆದು ಹಾಕುವ ಶಕ್ತಿ ಇರೋದು ಧರ್ಮಕ್ಕೆ. ನನಗನ್ಸುತ್ತೆ ನರೇಂದ್ರ ಮೋದಿ ಪದೇ ಪದೇ ಕಳೆದ 1 ವಾರದಿಂದ ಮಂಗಲಸೂತ್ರದಿಂದ ಹಿಡಿದು ಬೇರೆ ಬೇರೆ ವಿಷಯಗಳನ್ನು ಕೆದಕಿ ತರ್ತಾ ಇರ್ತಕ್ಕಂಥದ್ದು. ಒಂದು ನಾವೇನು ಚರ್ಚೆ ಮಾಡಿದ್ವಿ ಆಗ, ಕಾಂಪ್ಲಿಸೆನ್ಸಿ ಬಿ ಜೆ ಪಿಯ ಕಾರ್ಯಕರ್ತರಲ್ಲಿದೆ, ಒಂದು ರೀತಿ ಫೆಟಿಕ್ ಫ್ಯಾಕ್ಟರ್ ಕೆಲ ಬಿ ಜೆ ಪಿಯ ಮತದಾರರಲ್ಲಿದೆ. ಅದನ್ನು ಹೊಡೆದು ಹಾಕುವ ತಂತ್ರದ ಭಾಗವಾಗಿ ಅದನ್ನು ನರೇಂದ್ರ ಮೋದಿ ತರ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಮೋದಿ ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಲೆಕ್ಕಾಚಾರ ಇಲ್ಲದೆ ಮಾಡಿರಲ್ಲ ಅಂತ ನೋಡಿ. ಅಂತಲ್ರಿ ಡಿ ಕೆ ಶಿವಕುಮಾರ್, ಈಗ ನೋಡಿ ಡಿ ಕೆ ನೀವು ಬಜೆಟ್ ದಿನ ನಾವು ಇಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ. ಡಿ ಕೆ ಸುರೇಶ್ ಒಂದು ಹೇಳಿಕೆಯನ್ನು ಕೊಟ್ಟರು. ಸರಿ, ಅದು ಹೈಪ್ ಆಯಿತು, ಅದು ನೀವು ಈಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಡಿ ಕೆ ಸುರೇಶ್ ಏನು ಹೇಳಿದರು, ಇಲ್ಲ ದಕ್ಷಿಣ ಭಾರತಕ್ಕೆ ಇದೇ ರೀತಿ ಅನ್ಯಾಯ ಆಗ್ತಾ ಹೋದರೆ ನಾವು ಪ್ರತ್ಯೇಕ ರಾಷ್ಟ್ರವನ್ನು ಕೇಳೋದು. ಅಂದರೆ ಒಂದು ಹೈಪನ್ನು ಕ್ರಿಯೇಟ್ ಮಾಡಿದಾಗ ಕರ್ನಾಟಕ, ಕೇರಳ ಡಿಸ್ಕಸ್ಡ್ ಇನ್ ಡೆಲ್ಲಿ. ನಿರ್ಮಲಾ ಸೀತಾರಾಮನ್ ಇಲ್ಲದ್ರೆ ಬಂದು ಉತ್ತರವನ್ನು ಕೊಡ್ತಿದ್ರ. ನಂಬರ್ 1. ಇಡೀ ಚುನಾವಣೆಯಲ್ಲಿ ನೋಡಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದಟ್ ಈಸ್ ಸ್ಟ್ರಾಟಜಿ. ನಾನು ಅದನ್ನು ತಪ್ಪು ಸರಿ ಅಂತ ನಾವು ಇವತ್ತು ಚರ್ಚೆ ಮಾಡೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಏನಿತ್ತು, ನರೇಂದ್ರ ಮೋದಿ ಇರಲಿ ಬಿ ಜೆ ಪಿ ಇರಲಿ ನಮ್ಮ ಪಿಚ್ಚಿಗೆ ಬಂದು ಬ್ಯಾಟಿಂಗ್ ಆಡಲಿ, ನಾವು ಬೌಲಿಂಗ್ ಹಾಕ್ತೀವಿ, ಅವ್ರು ಬ್ಯಾಟಿಂಗ್ ಆಡಲಿ. ನರೇಂದ್ರ ಮೋದಿ ಅವ್ರದ್ದು ಏನಿತ್ತು, ಕರ್ನಾಟಕ ಅಂದರೆ ನೋಡಿ ಎಲ್ಲೂ ಕೂಡ ಕೆಲ ಉತ್ತರಗಳನ್ನು ಕೊಟ್ಟಿದ್ದು ಬಿಟ್ಟರೆ, ಈಗ ಬರ ಪರಿಹಾರ, ಕೃಷ್ಣ ಬೈರೇಗೌಡರು, ಸಿದ್ದರಾಮಯ್ಯವರು ಪದೇ ಪದೇ ಆ ಪ್ರಶ್ನೆಯನ್ನು ಎತ್ತಾ ಇದ್ರು. ದೇ ಆರ್ ರೈಟ್ ಇನ್ ದೇರ್. ನೋಡಿ, ದಟ್ ಈಸ್ ಪೊಲಿಟಿಕಲ್ ಸ್ಟ್ರಾಟಜಿ. ನರೇಂದ್ರ ಮೋದಿ ಏನು ಮಾಡ್ತಾ ಇದ್ರು,
ನನ್ನ ಪಿಚ್ಚಲ್ಲಿ ಬಂದು ನೀವು ಬ್ಯಾಟಿಂಗ್ ಮಾಡಿ ನಾನು ಬೌಲಿಂಗ್ ಹಾಕ್ತೀನಿ ನೋಡಿ ಅಂತ. ಈ ಎರಡು ಪಿಚ್ಗಳಲ್ಲಿ ಕೊನೆಗೆ ಮತದಾರ ಯಾರನ್ನು ಅಪ್ಕೊಳ್ತಾನೆ ಅನ್ನೋದು ಮುಖ್ಯ. ಬಟ್ ಇದೆಲ್ಲ ಸ್ಟ್ರಾಟರ್ಜಿ ಇರುತ್ತೆ. ಈ ಸ್ಟ್ರಾಟರ್ಜಿ ತಪ್ಪು ಸರಿ ರಾಜಕೀಯ ಪಕ್ಷಗಳಿಗೆ ಅನಿವಾರ್ಯ. ಬಟ್ ನನಗನ್ಸುತ್ತೆ ಕರ್ನಾಟಕದ ವಿಷಯಗಳನ್ನು ಎತ್ಕೊಂಡು ಮೋದಿಯವರನ್ನು ಸ್ವಲ್ಪ ದುರ್ಬಲ ಮಾಡ್ತಕ್ಕ, ಮೋದಿ ಏನೊಂದು ಇಫೆಕ್ಟ್ ಇರುತ್ತೆ ಅದನ್ನು ದುರ್ಬಲ ಮಾಡುವ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತು. BJP ಕೊನೆಯ ಕ್ಷಣದಲ್ಲಿ ಈ ವಿಷಯಗಳನ್ನು ಪ್ರಸ್ತಾಪಿಸಿ ನೋಡಿ ಕಾಂಗ್ರೆಸ್ ನಿಮ್ಮ ಹಣವನ್ನು ರೀಡಿಸ್ಟ್ರಿಬ್ಯೂಟ್ ಮಾಡಿಬಿಡುತ್ತೆ, ಅಯ್ಯೋ ನೋಡಿ ಕಾಂಗ್ರೆಸ್ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಹಾಕ್ಬಿಡುತ್ತೆ, ಈ ವಿಷಯವನ್ನು ತಂದು ರಾಷ್ಟ್ರೀಯತೆಯ ಆಧಾರದ ಮೇಲೆ ಮತ್ತು ಮೋದಿ ಇಫೆಕ್ಟ್ನ ಆಧಾರದ ಮೇಲೆ ನಾವು ಚುನಾವಣೆಗಳನ್ನ ನಡೆಸ್ತೀವಿ ಅನ್ನೋ ಪ್ರಯತ್ನ ಮಾಡಿದೆ. ಅದರ ಜೊತೆ ಕೆಳಗೆ ಜಾತಿ ಇಲ್ವಾ? ನೀವು ಎಕ್ಸಿಟ್ ಪೋಲ್ ಹೋಗಿ ಕೇಳಿ, ಲಿಂಗಾಯತರು ಯಾರಿಗೆ ಓಟ್ ಹಾಕ್ತಾರೆ, ಕುರುಬರು ಯಾರಿಗೆ ಹಾಕ್ತಾರೆ, ಒಕ್ಕಲಿಗರಿಗೆ ಯಾರು ಹಾಕ್ತಾರೆ, ಅದರಲ್ಲಿ ಸಬ್ ಕಮ್ಯುನಿಟಿಗಳು ಯಾರಿಗೆ ಓಟ್ ಹಾಕ್ತಾರೆ ಹೋಗಿ ಕೇಳಿ. ಚುನಾವಣೆ ಅಂದರೆ ಬರೀ ಒಂದು ಆಧಾರದ ಮೇಲೆ ನಡೆಯಲ್ಲ. ನನಗೆ 2014-24 ಅಂತರ ಅನಿಸ್ತಾ ಇರೋದು 14ರಲ್ಲಿ ಒಂದು ನಿಮಗೆ ಕಣ್ಣಿಗೆ ಕಾಣತಕ್ಕಂಥದ್ದಿತ್ತು. ಸಿರೀಸ್ ಆಫ್ ಭ್ರಷ್ಟಾಚಾರ ಪ್ರಕರಣದ ನಂತರ ನಿಮಗೆ ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅಂತಕ್ಕಂಥದ್ದು 14ರಲ್ಲಿ ಕಣ್ಣಿಗೆ ಕಾಣ್ತಾ ಇತ್ತು. 24ರಲ್ಲಿ ಕಾಂಗ್ರೆಸ್ ಸೋಲಿಸಬೇಕು ಅಂತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಆ ವಿಷಯ ಚರ್ಚೆ ಆಗ್ತಾ ಇಲ್ಲ. ಹೌದು, ಮೋದಿಯನ್ನ ಕಟ್ ಹಾಕ್ಲಿಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯನಾ? ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ಎಷ್ಟು ಪ್ರಮಾಣದ ಮತದಾನ ಆಗಿದೆ, ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಪ್ರಮಾಣದ ಮತದಾನ ಆಗಿದೆ ಅನ್ನುವ ವಿವರಗಳು ಬರಬೇಕಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬರುತ್ತಾ ಸಂಖ್ಯೆ. ಮತ ಪ್ರಮಾಣದ ಆಧಾರದ ಮೇಲೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವ ಲೆಕ್ಕಾಚಾರ ಹಾಕೋ ಜನರು ಇದ್ದಾರೆ. ಎಲೆಕ್ಷನ್ ಎಕ್ಸ್ಪರ್ಟ್ಸ್ ಲೆಕ್ಕಾಚಾರ ಹಾಕ್ತಾರೆ. ಹಾಲಿ MP ಮತ್ತೆ ಗೆಲ್ತಾರಾ, ಜನ ಬದಲಾವಣೆ ಬಯಸಿದ್ದಾರಾ, ಇತ್ಯಾದಿ ಇತ್ಯಾದಿ ಲೆಕ್ಕಾಚಾರಗಳನ್ನು ಹಾಕ್ತಾರೆ. ಅನೇಕ ಗಣ್ಯಮಾನ್ಯರು ಇವತ್ತು 14 ಕ್ಷೇತ್ರಗಳಲ್ಲಿ ಮತದಾನ ಮಾಡಿದ್ರು. ವಿವರಗಳನ್ನು ನೋಡ್ತಾ ಇದ್ದೀರಿ, ಅವರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಬಹುತೇಕ ಮತಗಟ್ಟೆಗಳಲ್ಲಿ ಮತದಾನ ಮುಗಿದಿದೆ. ಬ್ಯಾಲೆಟ್ ಬಾಕ್ಸ್ ಅಲ್ಲ, EVMಗಳನ್ನು ಪ್ಯಾಕ್ ಮಾಡಿ ಸ್ಟ್ರಾಂಗ್ ರೂಮಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಸ್ ಪ್ರಶಾಂತ್, ಮೆಸೇಜ್ ಮಾಡ್ತಾ ಇರ್ತಾರೆ, ಎಷ್ಟು ಸೀಟ್ ಬರ್ತವೆ ನೋಡಿ. ಎಕ್ಸಿಟ್ ಪೋಲ್ ಮೇ 25ಕ್ಕೆ ಹೇಳ್ಬೋದು. ಅದರೊಂದು ಸಿಂಪಲ್ ಟಿಪ್ಸ್, ಲೋಕಸಭಾ ಚುನಾವಣೆಗೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಒಂದು ಲೋಕಸಭಾ ಕ್ಷೇತ್ರ ಎಲ್ಲ 8 ಕ್ಷೇತ್ರಗಳನ್ನು ತೆಗೆದುಕೊಳ್ಳಿ. 8 ಕ್ಷೇತ್ರಗಳಲ್ಲಿ ವೋಟ್ ಪ್ಯಾಟರ್ನು ಎಷ್ಟು ವೋಟ್ ಬೀಳ್ತವೆ ಅದರ ಆಧಾರದ ಮೇಲೆ ಯು ಕ್ಯಾನ್ ಗೆಟ್ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತಕ್ಕಂಥ ಅವ್ರವ್ರ ಲೆಕ್ಕಾಚಾರಗಳನ್ನು ಕೂಡ ಅವ್ರು ಮಾಡಿಕೊಳ್ಳಿ ಅನ್ನುವ ಕಾರಣಕ್ಕೋಸ್ಕರ ಹೇಳ್ತಾರೆ. ಎಸ್ ಶೆಟ್ರೆ, ನೀವು ಹೇಳಿದಾಗ ಇನ್ನೂ ಫೈನಲ್ ಇದು ಬಂದಿಲ್ಲ. ಬರಬೇಕು. ಬಹುಶಃ ಈಗ ಲಾಸ್ಟ್ ಇಯರ್ಕ್ಕಿಂತ ಕಮ್ಮಿ ಆಗಲಿಕ್ಕಿಲ್ಲ. ಆ್ಯಕ್ಚುಲಿ ಇದು ಕಡಿಮೆ ಆಗಲಿಕ್ಕಿಲ್ಲ. 70.4% ಕಳೆದ ಸಲದ ಮತದಾನ ಇದೆ 14 ಕ್ಷೇತ್ರಗಳಿಗೆ. ಈ ಸಲ ಅದಕ್ಕಿಂತ ಒಂದು ಸ್ವಲ್ಪನಾರು ಜಾಸ್ತಿ ಆಗ್ಬೋದು. ಯಾಕಂದರೆ 63.9% 5 ಗಂಟೆ ತನಕ ಆಗಿತ್ತು. ನಮ್ಗೇನು ಗೊತ್ತಾ, ನಮಗೆಲ್ಲ ಆಸೆ ಇರೋದು ಜಾಸ್ತಿ ಪರ್ಸೆಂಟೇಜ್ 14 ಕ್ಷೇತ್ರ ಮಾತ್ರ, 14 ಕ್ಷೇತ್ರ ಮಾತ್ರ, ಈ 14 ಕ್ಷೇತ್ರದಲ್ಲಿ ಮಾತ್ರ. ಬಟ್ ಏನು ನಾವು ಈ ಸಲ ಇದು ನಾನು ಮೊದಲೇ ಹೇಳಿದಾಗೆ ನ್ಯಾಚುರಲ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಷ್ಟೊಂದು ಜನ ಇದು ಅಷ್ಟೊಂದು ಕುತೂಹಲ ಇರುವುದಿಲ್ಲ, ಅಷ್ಟೊಂದು ಸ್ಪರ್ಧಾತ್ಮಕವಾಗಿಲ್ಲ, ಮನೆ ಹೋಗಿ ಕ್ಯಾನ್ವಾಸ್ ಮಾಡಲ್ಲ. ಅಸೆಂಬ್ಲಿಯಲ್ಲಿ ನೋಡಿ ಸ್ವಲ್ಪ ಲಿಮಿಟೆಡ್ ವೋಟರ್ಸ್ ಅಥವಾ ಕಾರ್ಪೊರೇಟ್ಸ್ ಲಿಮಿಟೆಡ್, ಹಾಗೆ ಅಗ್ರೆಸಿವ್ ಕ್ಯಾಂಪೇನ್ ಮಾಡ್ತಾರೆ. ಮನೆ ಹೋಗಿದ್ದಾರೆ, ಡಿಫರೆನ್ಸ್ ವೋಟ್ಸ್ ಉಂಟಲ್ಲ, ಇದರ ಲಕ್ಷಗಟ್ಟಲೆ ಡಿಫರೆನ್ಸ್ ಬಂದುಬಿಡ್ತದೆ. ಅಯ್ಯೋ ಕೆಲವರು ಅದು ನನ್ನೊಂದು ಹೋಟೆಲ್ ಏನಾಗ್ತಾ ಅಂತ ತಿಳ್ಕೊಂಡು ಮನೇಲಿ ಕೂತ್ಕೊಳ್ಳೋರು ಇರ್ತಾರೆ. ಅದೇ ನೀವು ಕಾರ್ಪೊರೇಷನ್ ಎಲೆಕ್ಷನ್ ಅಥವಾ ನೀವು ಅಸೆಂಬ್ಲಿ ಎಲೆಕ್ಷನ್ ಹೋದರೆ ಮಾರ್ಜಿನ್ ಆಫ್ ನಿಮ್ಗೆ ಗೊತ್ತಿರ್ಬೋದು, 10 ವೋಟಲ್ಲಿ 15 ವೋಟಲ್ಲಿ ಸೋತ ಉಂಟು. ಎಲ್ಲಿ ನನ್ನಂತ ನಂಗೆ ಗೊತ್ತ ಚರಿತ್ರೆಯಲ್ಲಿ ಲೋವೆಸ್ಟ್ ಯಾವುದಿರುವ ನಾತವರೆ ಲೋವೆಸ್ಟ್ ಮಾರ್ಜಿನ್ ಆಫ್ ಡಿಫೀಟ್ ಇನ್ನು ಹಿಸ್ಟ್ರಿಯಲ್ಲಿ ಅದು ಅಲ್ಲ ಅಸೆಂಬ್ಲಿ ಪಾರ್ಲಿಮೆಂಟ್ ಹೇಳಿ ಧ್ರುವನಾರಾಯಣ ಗೊತ್ತು ಅಲ್ಲ, ಪಾರ್ಲಿಮೆಂಟ್ ಅಲ್ಲಿ ಲೋವೆಸ್ಟ್ ಮಾರ್ಜಿನ್ ಹೈಯೆಸ್ಟ್ ಗೊತ್ತು ನನಗೆ. ಹೈಯೆಸ್ಟ್ ಗೊತ್ತಾ ಪ್ರೀತಮ್ ಮುಂಡ ಗೆದ್ದದ್ದು ಯಾವುದು ಲಾಸ್ಟ್ ಎಲೆಕ್ಷನಲ್ಲಿ ನವಸಾರಿಯಲ್ಲಿ CR ಪಾಟೀಲ್ ಅಂತವರು 6,90,000 ವಿನ್ ಆಗಿದ್ದಾರೆ. ಅದಕ್ಕೆ ಮೊದಲಿನಲ್ಲಿ ನಮ್ಮ ಮುಂಡವರ ಮಗಳು ಪ್ರೀತಮ್ ಮುಂಡ ಗೆದ್ದು 6,94,000 2014 ಹೈಯೆಸ್ಟ್ ಗೊತ್ತು. ಲೋವೆಸ್ಟ್ ಅಂದಾಜಿ ಬೀಡಲ್ಲಿ ಗೆದ್ದದ್ದು ಲೋವೆಸ್ಟ್ ಮಾರ್ಜಿನ್ ನಂಗೆ ಎಷ್ಟು ಗೊತ್ತಿಲ್ಲ. ನನ್ನ ಲೋವೆಸ್ಟ್ ಎಷ್ಟು ಯಾವುದು ಬಹಳ ಮಾರ್ಜಿನಲ್ಲಿ ಸೋತಿದ್ದವರು ನಮ್ಮ ಇವರು ಯಾರು ಬಸವರಾಜ್ ಗೆದ್ದಿದ್ದು ಬಹಳ ನಿಯರೆಸ್ಟ್. ಅದಕ್ಕಿಂತ ಕಮ್ಮಿ ಇದು ಚಾಮರಾಜನಗರ. ಅದಕ್ಕೆ ನನಗೆ ಚಾಮರಾಜನಗರ 1300 ಅದು ಅದೇ ನನ್ನಂದಾಜು ನಂಗೆ ಗೊತ್ತೇ ಮಟ್ಟ ಕರ್ನಾಟಕ ಹಿಸ್ಟ್ರಿಯಲ್ಲಿ ದಟ್ ಈಸ್ ಲೋವೆಸ್ಟ್ ಇರ್ಬೋದು ಅಂತಲ್ಲ. ಕರ್ನಾಟಕ ಹಿಸ್ಟ್ರಿಯಲ್ಲಿ ಅದಕ್ಕಿಂತ ಕಮ್ಮಿ ಒಂದು ಎಲ್ಲಿಯಾದ್ರೂ ಉಂಟಾ? ಸೊ ಈ ಮಾರ್ಜಿನ್ ಆಫ್ ವಿಕ್ಟ್ರಿಯನ್ನು ಲೆಕ್ಕ ಅಂತಾರೆ. ನನ್ನ ಒಂದು ಓಟಿಂದ ಏನಾಗ್ತದೆ ಅಂತೇಳಿ ಪಾರ್ಲಿಮೆಂಟ್ ಎಲೆಕ್ಷನ್ ನೋಡಿ
ಮೋಸ್ಟ್ ಆಫ್ ದ ಲಾಸ್ಟ್ ನಮ್ಮ ಕರ್ನಾಟಕ ಆಗಲಿ ಅದೆಲ್ಲ 2 ಲಕ್ಷ. ಅದೇ ನೀವು UP ಬಿಹಾರ್ಗಳಿಗೆಲ್ಲ ಹೋಗಿ 3 ಲಕ್ಷ 4 ಲಕ್ಷ ರಾಜಸ್ಥಾನಿಗಳಿಗೆಲ್ಲ. ನಾನು ಇವತ್ತು ಮನೆಯಲ್ಲಿ ಫ್ರೀ ನೋಡಿದ್ದೆ, ರಾಜಸ್ಥಾನದಲ್ಲಿ ಒಂದು ಲೇಟೆಸ್ಟ್ ಫಿಗರ್ ಬರ್ತಾಯಿತ್ತು, 25 ಸೀಟ್ ಮೊದಲು ಗೆಲ್ತಾನಿಂದ ಈಗ 17-18 ಸೀಟಿಗೆ ಬಂದಿದೆ ಅಂತ. ಯಾಕಿರ್ಬೋದು ಅಂತ ನೋಡಿದೆ, ಯಾಕಿರ್ಬೋದು ಅಂತ ಲಾಸ್ಟ್ ಇಲೆಕ್ಷನ್ ರಿಸಲ್ಟ್ ನೋಡ್ಕೊ, ಅಲ್ಲಿ ಎಲ್ಲ BJP ಗೆದ್ದದ್ದು 2 ಲ್ಯಾಕ್ಸ್ 3 ಲ್ಯಾಕ್ಸ್ ಎಲ್ಲ ಗೆದ್ದುಬಿಟ್ಟಿದ್ದಾರೆ. ಈ ಸಲ ಎಲ್ಲಿಂದ ಸೀಟ್ ಕಳೆದ ಅಂದರೆ 1.5 ಲ್ಯಾಕ್ ಡೈವರ್ಟ್ ಆಗಬೇಕು, ಓಟ್ ಆ ಕಡೆಯಿಂದ ಈ ಕಡೆ ಬೀಳಬೇಕು, ಅದು ಸಾಧ್ಯವಂತ. ಹಾಗೆ ನಾನು ಸ್ಟೇಟ್ ಈಗ ಕೆಲವು ಕಾನ್ಸೆನ್ಸ್ ನೋಡಿದೆ ನಾನು, ಜೋಧ್ಪುರು, ಜೈಪುರು, ಸಿಕಾರ್, ಚೂರು ಅಂತ ಎಲ್ಲ ಇಲೆಕ್ಷನ್ಗಳು ಎಲ್ಲದರಲ್ಲೂ ಮೋರ್ ದೆನ್ 2.5 ಲ್ಯಾಕಲ್ಲಿ ಗೆದ್ದಿದ್ದಾರೆ BJP. ಹೇಗೆ ಈ ಸಲ ಸೋಲಿ ಸಾಧ್ಯ ಉಂಟಂತ. ಆ್ಯಕ್ಚುಲಿ ಮೊದಲೆಲ್ಲ ಅವರು 25 ಗೆಲ್ತೇವೆ ಅಂತ ಹೇಳ್ತಾರೆ. ನಾನು ಇಬ್ಬರಿಗೆ ಫೋನ್ ಮಾಡಿದೆ ರಾಜಸ್ಥಾನ ಮೀಟಿಂಗ್, ಇಲ್ಲ ಸರ್ ವಸುಂಧರಾಜೆ ಫ್ಯಾಕ್ಟ್ ತುಂಬ ಇಂಪ್ಲಿಕೇಶನ್ ಆಗಿದೆ ಹೇಳಿದ್ದಾರೆ. ವಸುಂಧರಾಜೆ ಫ್ಯಾಕ್ಟ್ ಉಂಟು, ಮತ್ತು ಈ ಸಲ ಸೆಲೆಕ್ಷನ್ ಆಫ್ CM ಕ್ಯಾಂಡಿಡೇಟ್ ಇಸ್ ನಾಟ್ ಗುಡ್. ಬ್ರಾಹ್ಮಣ ಇಲ್ಲದಿದ್ದರೂ ಬ್ರಾಹ್ಮಣ BJP ಗೆದ್ದರು, ಜಾಟ್ಸಿಗೆ ಮತ್ತು ಇವರಿಗೆಲ್ಲ ಅಪ್ಪರ್ ಕಾಸ್ಟಿಗೆಲ್ಲ ಜಾಟ್ಸ್, ರಾಜ್ಪೂತ್ಸು ಮತ್ತು ಒಂದು ಗುಜ್ಜಾರ್ ಕಮ್ಯುನಿಟಿ ಇವರೆಲ್ಲ ಬೇಸರಾಗಿದೆ ಚೀಫ್ ಇದೆಲ್ಲ ಕಾಣು. ಅದು ಆಗಿರ್ಬೋದು, ಇಲ್ಲ ಅಂತ ಹೇಳಿಕಾದ. ಅಲ್ಲ, ನಿಮಗೆ ನ್ಯಾಷನಲ್ ಲೆವೆಲಲ್ಲಿ ಕಾಂಟ್ಯಾಕ್ಟ್ಸ್ ಇರ್ತವೆ, ಅದನ್ನು ಆ ಚರ್ಚೆ. ನಿಮ್ಮ ಕಾಂಟ್ಯಾಕ್ಟ್ ಪ್ರಕಾರ ಎಂಡ್ ರಿಸಲ್ಟ್ ಏನಾಗುತ್ತೆ? ಎಲ್ಲಿದ್ದು? ದೇಶದಾದ್ಯಂತ. ದೇಶದಲ್ಲಿ 400 ಬಾರ್ ಕಷ್ಟ, 400 ಬಾರ್ ಕಷ್ಟ. 350+ ಆಗ್ಬೋದು ನನಗೆ, 350+ NDA. BJP ನನ್ನ ಅಂದಾಜಿ ಒಂದು ಬಿಟ್ವೀನ್ 310. ಲಾಸ್ಟ್ ಟೈಮ್ 4-5 ಸೀಟ್ ಜಾಸ್ತಿ ಆಗ್ಬೋದು. ಯಾಕೆ ಗೊತ್ತಾ, ಈಗ ನೋಡ್ತೇನೆ ನಾನು ಹರಿಯಾಣದಲ್ಲಿ 11 ಸೀಟ್ ಅಂತಿತ್ತು, ಈಗ ಲೇಟೆಸ್ಟ್ ಫಿಗರ್ಗಳಿಗೆಲ್ಲ ಕೇಳುವಾಗ ಹೇಳ್ತಾರೆ ಹರಿಯಾಣದಲ್ಲಿ 7 ಉಂಟು ಸರ್ ಈಗ ಫಿಗರು ಅಂತ. ಲಾಸ್ಟಲ್ಲಿ 10 ಗೆದ್ದಿದ್ದಾರೆ ಅವರು. ಅರ್ಥ ಆಯ್ತು ನಮಗೆ. ಹರಿಯಾಣ ಆ್ಯಂಡ್ ರಾಜಸ್ಥಾನ್ 2 ಸ್ಟೇಟ್ಸ್ ದೇ ಆರ್ ಗೋಯಿಂಗ್ ಟು ಲೂಸ್. ಅರ್ಥ ಆಯ್ತಾ ನಿಮಗೆ? ನಾರ್ತ್ ಇಂಡಿಯಾದಲ್ಲಿ ನಂಗೆ ಗೊತ್ತಿಲ್ಲ. ಮತ್ತೆ ಇಲ್ಲಿ ಅವರು ಗೇನ್ ಆಗೋದು ಗೊತ್ತಾ, ಒರಿಸ್ಸಾ ಗೇನ್ ಆಗ್ತಿದೆ, ವೆಸ್ಟ್ ಬೆಂಗಾಲ್ 2-3 ಸೀಟ್ ಗೇನ್ ಆಗ್ಬೋದು, ಮತ್ತು ತಮಿಳುನಾಡಲ್ಲಿ ಬರ್ತದೆ 2-3 ಸೀಟ್ ಅಂತ ಹೇಳಿದ್ರೆ ಅದು ಗೇನ್ ಆಗ್ಬೋದು. ಮತ್ತು ಕರ್ನಾಟಕದ ದೇ ಆರ್ ಗೋಯಿಂಗ್ ಟು ಲೂಸ್, ವಿನ್ ಆಗೋ ಚಾನ್ಸ್ ಇಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಅವರು 25 ಹೊಡೆದಾಗ, ಈ ಸಲ ಕಂಟೆಸ್ಟ್ ಮಾಡಿದೆ 25. ಉತ್ತರ ಪ್ರದೇಶದಲ್ಲಿ ಸಹ ನನ್ನ ಅದು ಮೇಂಟೈನ್ ಮಾಡ್ಬೋದು ಅಷ್ಟೇ. ಲಾಸ್ಟ್ ಟೈಮ್ ಒಂದು 64 ಸೀಟ್ 62, 64 ಹೊಡೆದಿರಲ್ಲ. ಈ ಸಲ ರಿಲಯನ್ಸ್ಗೆ ಅವರು 4 ಸೀಟ್ ಕೊಡ್ತಾರೆ ಅಲ್ಲಿ. ಸೊ ಉತ್ತರ ಪ್ರದೇಶದಲ್ಲಿ ನಾನು ಹೇಳ್ತೇನೆ ಅವ್ರು ಮೇಂಟೈನ್ ಮಾಡ್ತಾರೆ. ಲಾಸ್ಟ್ ಟೈಮಿಗಿಂತ ಅದಕ್ಕೆ ಜಾಸ್ತಿ ಆಗ್ಬೋದು. ಯಾಕೆ ಗೊತ್ತು, ಉತ್ತರದಲ್ಲಿ ಲಾಸ್ಟ್ ಟೈಮ್ ಫಾರ್ಮಿಡೇಬಲ್ ಅಲಯನ್ಸ್ ಇತ್ತು, ಮಾಯಾವತಿ ಮತ್ತು ಅಖಿಲೇಶ್ ಯಾದವ್. ದಟ್ಸ್ ದಿ ಮೋಸ್ಟ್ ಫಾರ್ಮಿಡೇಬಲ್ ಅಲಯನ್ಸ್. ಆ ಅಲಯನ್ಸ್ ಖಂಡಿತವಾಗಿ BJPಯನ್ನು ಡಿಫೀಟ್ ಮಾಡ್ತಾ ಅಂತಿತ್ತು, ಬಟ್ ಡಿಫೀಟ್ ಮಾಡಲಿಕ್ಕೆ ಆಗಲೇ ಇಲ್ಲ. ಅಲ್ಲಿ ನಮ್ಮ ಕರ್ನಾಟಕ ಲಾಸ್ಟ್ ಟೈಮ್ ಆಯ್ತಲ್ಲ, JDS ಕಾಂಗ್ರೆಸ್ ಅಲಯನ್ಸ್ ಆಗಿ ಅವ್ರ ಓಟ್ ಇವರು ಶಿಫ್ಟ್ ಆಗಿಲ್ಲ, ಇವರು ಓಟ್ ಅವರು ಶಿಫ್ಟ್ ಆಗಿಲ್ಲ, ಹಾಗೇನಾಗಿದೆ ಆಗಲಿಲ್ಲ. ಈ ಸಲ ಕಾಂಗ್ರೆಸ್ ಇಸ್ ನಾಟ್ ಎ ಸ್ಟ್ರಾಂಗ್, ಅಲ್ಲಿ ಅಷ್ಟು ಸ್ಟ್ರಾಂಗ್ ಇಲ್ಲ. ಮಾಯಾವತಿ ಈವನ್ ಟುಡೇ ಯಾವ ರಾಜ್ಯದಲ್ಲಿ ಪಾಸಿಟಿವ್ ಆಗುತ್ತೆ ಅಂತ ಅನ್ಸುತ್ತೆ? ಕರ್ನಾಟಕ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಪಾಸಿಟಿವ್. ಕರ್ನಾಟಕ ಚೆನ್ನಾಗಿದೆ ಸರ್, ನಮಗೆ ಕೇರಳದಲ್ಲಿ ಚೆನ್ನಾಗಿದೆ, ತಮಿಳ್ನಾಡಲ್ಲಿ ಲಾಸ್ಟ್ ಟೈಮ್ ಅವರು 19 ಸೀಟ್ಸ್ ಅವರ ಇದು ಬಂದದ್ದು. ತಮಿಳ್ನಾಡಲ್ಲಿ ಅಷ್ಟು ಔಟ್ ಆಫ್ ಔಟ್ ಬರ್ತದೆ. ಮಾತ್ರ ಕಳ್ಕೊಂಡು. ಆಂಧ್ರ ವಿಲ್ ಡೂ ವೆಲ್, ಮಹಾರಾಷ್ಟ್ರ ವಿಲ್ ಡೂ ವೆಲ್. ಒಟ್ಟಾರೆ ಮಹಾರಾಷ್ಟ್ರ ಸೇರಿಸಿ ನಮಗೆ ಇಲ್ಲಿ 180 ಸೀಟ್ ಇದೆ, ಖಂಡಿತ 100 ದಾಟ್ತೀವಿ ಇಲ್ಲಿ. ಎಲ್ಲಿ? ಮಹಾರಾಷ್ಟ್ರನೂ ಸೇರಿಸಿ ದಕ್ಷಿಣ ಭಾರತದಲ್ಲಿ 180 ಸೀಟ್ ಇದೆ. ಲೆಕ್ಕಾಚಾರ ಸಿಂಪಲ್ ಆಗಿ ದಾಟ್ತೀವಿ. ನೀವು ಆಂಧ್ರ ಅಂತ ಹೇಳ್ತಿರಲ್ಲ, ಆಂಧ್ರದಲ್ಲಿ ಅವರು ಕಂಟೆಸ್ಟ್ ಇಲ್ಲ ಕಾಂಗ್ರೆಸ್ ಅವರು. ದಟ್ ಈಸ್ ಬಿಟ್ವೀನ್ NDA ಅಂಡ್ YSR ಕಾಂಗ್ರೆಸ್ ಇರುವುದಲ್ಲಿ ಇಲ್ಲ, ಅಲ್ಲಿ ಕಂಟೆಸ್ಟ್ ಇಲ್ಲ. ಕ್ಯಾಲ್ಕುಲೇಷನ್ ನೀವು ನುಡಿತಾ ಇರುವ ಭವಿಷ್ಯ ಇದೆಯಲ್ಲ, ಅಧಿಕಾರ ಬದಲಾವಣೆ, ಮೋದಿ ಮತ್ತೊಮ್ಮೆ ಆಯ್ಕೆ ಆಗದೆ ಇರೋದು. 196 ಕ್ಷೇತ್ರಗಳಲ್ಲಿ BJP ಕಾಂಗ್ರೆಸ್ ಸ್ಟ್ರೇಟ್ ಫೈಟ್ ಇತ್ತು. 196ರಲ್ಲಿ ಸ್ಟ್ರೇಟ್ ಫೈಟು. ಅಲ್ಲಿ ನಿಮ್ಮ ವಿನ್ನಿಂಗ್ ಮಾರ್ಜಿನ್ನು 35, 40, 45 ತನಕ ಹೋಗಿದೆ. ಆ ಕನಸು ಈಡೇರೋದಕ್ಕೆ ಸಾಧ್ಯ ಇಲ್ಲ. ಕಳೆದ ಸಲ 196ರಲ್ಲಿ 13 ಸ್ಥಾನಗಳನ್ನು ಗೆದ್ರಿ. ಈ 186 ಸ್ಥಾನದಲ್ಲಿ ನೀವು ಹೇಳ್ತೀವಿ 196 BJP ಕಾಂಗ್ರೆಸ್ ಸ್ಟೇಟ್ ಫೈಟ್ ಇರೋದು, ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ, ಸೌತ್ ಇಂಡಿಯಾದಲ್ಲಿ ಆಲ್ ಓವರ್ ಇಂಡಿಯಾ 19 ಡೈನಾಮಿಕ್ಸು, 24 ಡೈನಾಮಿಕ್ಸ್, ಎರಡು ವ್ಯತ್ಯಾಸ ಇದೆ ಸರ್. ಅಂದ್ರೆ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಸ್ಥಾನಗಳಲ್ಲಿ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಿ ಈ ಸಲ. ಲೋಯೆಸ್ಟ್ ಎವರ್ ಕಾಂಪಿಟಿಷನ್. ಇಂಡಿಯಾ ಬ್ಲಾಕ್, ಇಂಡಿಯಾ ಅಲಯನ್ಸ್ ಏನಿದೆ, ವಿಲ್ ಪರ್ಫಾರ್ಮ್ ವೆಲ್. ಇನ್ನು ಅವ್ರಿಗೆ ತಾವು ಹೇಳ್ದಂಗೆ ಇಡೀ ದೇಶಾದ್ಯಂತ ಕಾಂಟ್ಯಾಕ್ಟ್ ಇದೆ. ಇವತ್ತಿಂದನೇ ಅವರು ಒಂದು ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ. ಇನ್ನು 2 ಫೇಸ್ ಆಗಿದೆ. ಸ್ವಲ್ಪ ಮುಂದಕ್ಕೆ ಹೋಗಲಿ, ವಿ ವಿಲ್ ಕಮ್ ಔಟ್ ವಿತ್ ಅವರ್ ಎಕ್ಸಾಕ್ಟ್ ನಂಬರ್ಸ್. ನಾವು ಸ್ವಲ್ಪ ಎಲೆಕ್ಷನ್ ಮುಂದಕ್ಕೆ ಹೋಗಲಿ, ವಿ ವಿಲ್ ಕಮ್ ಔಟ್ ವಿತ್ ಅವರ್ ಎಕ್ಸಾಕ್ಟ್ ನಂಬರ್ಸ್, ಬಟ್ ವಿ ಆರ್ ವೆರಿ ಕಾನ್ಫಿಡೆಂಟ್ ಆಫ್ ಪರ್ಫಾರ್ಮಿಂಗ್ ವೆರಿ ವೆಲ್. ಅಶ್ವಥ್ ನಾರಾಯಣರೇ, ಯಾವ ಕಡೆಯಿಂದ ನೋಡಿದ್ರು ಅಬ್ಕಿ ಬಾರ್ 400 ಪಾರ್ ಅದು ನನಸಾಗುವ ಕನಸು ಅಂತ ಅನ್ನಿಸ್ತಾ ಇಲ್ಲ. BJP ಏಕಾಂಗಿಯಾಗಿ 370 ಕ್ರಾಸ್ ಮಾಡೋದು ನನಸಾಗುವ ಕನಸು ಅನ್ನಿಸ್ತಾ ಇಲ್ಲ. 370 BJP, 400 NDA. ಹೌದು, ನಾವು ಆ ಗುರಿ ಮೇಲೆ ಹೊರಟಿರೋದು. ನಾವು YMDA ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಇಲ್ಲ 370ಕ್ಕಿಂತಲೂ ಜಾಸ್ತಿ ಬರ್ಬೋದು, ಅಥವಾ 400ಕ್ಕಿಂತಲೂ YMDA ಬರ್ಬೋದು ಏನು ಅಂತ. ಈಗ ನೋಡಿ, ಈ ಸಲ ಇಡೀ ದೇಶದ ಚುನಾವಣೆಯಲ್ಲಿ ಎಲ್ಲೂ ಸಹ ದೇಶದ ಚುನಾವಣೆ ಅನ್ನೋ ರೀತಿಯಲ್ಲಿ ಇಂಡಿ ಒಕ್ಕೂಟದವ್ರು ತೊಗೊಳ್ಲಿಲ್ಲ ಅದನ್ನು. ಎಲ್ಲೂ ಸಹ
ನೀವು ಕರ್ನಾಟಕ ಈ ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಇರ್ತಕ್ಕಂಥದ್ದು ಫೋರ್ಸು ಕರ್ನಾಟಕ ನಂಬರ್ 1 ಸ್ವಲ್ಪ ಫೋರ್ಸ್ ಇರ್ತದೆ. ಇಲ್ಲೂ ಸಹ ಇದು ರಾಷ್ಟ್ರೀಯ ಚುನಾವಣೆ ಅನ್ನೋ ರೀತಿಯಲ್ಲಿ ತೊಗೊಂಡ್ಲೇ ಇಲ್ಲ. ರಾಹುಲ್ ಗಾಂಧಿಯವರು ಒನ್ ಟೈಮ್ ಬಂದೋದ್ರು. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರದ್ದು 11 ಮಂತ್ಸ್ದು ಅಚೀವ್ಮೆಂಟ್ಸನ್ನು ಹೇಳ್ಕೊಂಡು ಅವ್ರು ಚುನಾವಣೆಗೆ ಹೋಗಲಿಲ್ಲ. ಇಲ್ಲ ನಮ್ಮದು ಫೇಲ್ಯೂರ್ ಬಗ್ಗೆ ಏನಾದರೂ ಹೇಳಬೇಕು. ಅವ್ರು 11 ಮಂತ್ಸ್ ಅಚೀವ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರಲ್ರಿ, ಏನು ಹೇಳ್ತಾ ಇದ್ದಾರೆ? ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ, ಓಟ್ ಹಾಕಿ ಅಂತಿದ್ದಾರೆ. ಸರ್ ಅಚೀವ್ಮೆಂಟ್ಸ್ ಏನು? ಅಚೀವ್ಮೆಂಟ್ ಅದು. ಸರ್ ಈಗ ಸರ್ ಕೊಟ್ಟ ಭರವಸೆ ಸರ್ ಒಂದು ಗ್ರೂಪ್ಗೆ ನೀವು ಅದ್ರದ್ದು ಭರವಸೆ ಈಡೇರಿದೆ ಸರ್. ಇನ್ನು ಬಾಕಿ 4 ಕೋಟಿ ಜನಕ್ಕೂ ಅಚೀವ್ಮೆಂಟ್ಸ್ ಆಗ್ತಾ ಇದೆಯಾ? ದೇಶದಲ್ಲಿ 5 ರಾಜ್ಯದಲ್ಲಿ 6 ಕೋಟಿ ಜನಸಂಖ್ಯೆ ಇದೆ ಸರ್. ಲೇಡೀಸ್ಗೆ ಬಸ್ಸು ಫ್ರೀ ಕೊಟ್ಟೆಟಿಗೆ ಎಲ್ರಿಗೂ ಬಸ್ ಫ್ರೀ ಲೆಕ್ಕಂತ ಸೆಕ್ಷನ್ ಆಫ್ ದಿ ಸೊಸೈಟಿ. ಒಂದು ನಿಮಿಷ ಸೆಕ್ಷನ್ ಆಫ್ ದಿ ಸೊಸೈಟಿಗೆ ಒಂದು ಪಾರ್ಟಲ್ಲಿ ಅನುಕೂಲ ಆಗಿರ್ಬೋದು. ನೀವು ಓವರಲ್ಲೇ ನೀವು ಸರ್ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕ್ಸ್ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ MLAಗಳು ಮಂತ್ರಿಗಳು ಹೇಳ್ತಾರೆ. ಈ ರಾಜ್ಯದ PWD ಮಿನಿಸ್ಟ್ರಿ ಯಾರು ಸರ್? ಗ್ರಾಮೀಣಾಭಿವೃದ್ಧಿ ಸಚಿವರು ಎಲ್ಲರೂ ಅವ್ರ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡಿರೋದು ನೋಡಿದ್ರೆ BJP ಟೀಕೆ ಮೋದಿ ಟೀಕೆ, BJP ಟೀಕೆ ಮೋದಿ ಟೀಕೆ. ಸಿದ್ದರಾಮಯ್ಯನವರು ಎಲ್ಲರೂ ಯಾವುದೋ ಒಂದು ಪ್ರಾಜೆಕ್ಟನ್ನ ಇವರು ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು, ಪೂಜೆ ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ರೆ 4 ಗ್ಯಾರಂಟಿ 4 ಗ್ಯಾರಂಟಿ 4 ಗ್ಯಾರಂಟಿ, ಇದು ಬಿಟ್ಟು ಇನ್ನೇನು ಇಲ್ವೇ ಇವ್ರದ್ದು? ಸರ್ ಸಿದ್ದರಾಮಯ್ಯರು ದಿನ ಬೆಳಿಗ್ಗೆ ಇದ್ದರೆ ಮೈಸೂರಿಗೆ ಹೋಗ್ತಾರೆ ಬರ್ತಾರೆ ಸರ್, ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ತಾರೆ ಬರ್ತಾರೆ. ಕರ್ನಾಟಕ ಕೊಟ್ಟು ಚಂಬು ಅಂತೇಳಿ ಯಾವ ಮನಸ್ಥಿತಿನಲ್ಲಿ ಮಾತಾಡ್ತಾರೆ ಸಿದ್ದರಾಮಯ್ಯ. ಮೊನ್ನೆ ಮಂಡ್ಯದಲ್ಲೋಗಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಸುರ್ಜೇವಾಲಾ. ಈ ಮೋದಿಯವರ ಎಕ್ಸ್ಪ್ರೆಸ್ ವೇನಲ್ಲೇ ಹೋಗಿ ಮಂಡ್ಯದಲ್ಲಿ ಇಳಿದು ಪತ್ರಿಕಾಗೋಷ್ಠಿ ಮಾಡ್ತಾರೆ, ಚಂಬಿಕೊಂಡು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಜನಕ್ಕೆ ಅರ್ಥ ಆಗಲ್ವಾ ಸರ್? ಇವ್ರು ಬಂದಿರೋದೇ ಎಕ್ಸ್ಪ್ರೆಸ್ ವೇನಲ್ಲಿ, ಮೋದಿಯವರ ರಸ್ತೆನಲ್ಲೇ ಇವ್ರು ಬಂದಿರೋದು. ಏನು ಕೊಟ್ಟರು ರಾಜ್ಯಕ್ಕೆ ಚಂಬು ಅಂತ ಮಾತಾಡ್ತಾರೆ ಸರ್. ಈ ಸರ್ಕಾರ 6 ತಿಂಗಳಿಂದ ಹಾಲಿನ ಹಣ ಬಿಡುಗಡೆ ಮಾಡಿಲ್ಲ ಸರ್. 672 ಕೋಟಿ ಅಜಿತ್ 6 ತಿಂಗಳಿಂದ ಹಾಲಿನ ಹಣ ಬಿಡುಗಡೆ ಮಾಡಿಲ್ಲ. ಜನ ಯೋಚನೆ ಮಾಡಿದ್ದಾರೆ ಇದೆಲ್ಲ. ಸುಮ್ಮನೆ ಸಿದ್ದರಾಮಯ್ಯನವರು ಮಾತಾಡ್ಕೊಂಡು ಹೋಗ್ಬೋದು, ಎಲ್ಲಿ ಬೇಕಾದ್ರು ಮಾತಾಡ್ಕೊಂಡು ಹೋಗ್ಬೋದು, ಹೌದಾ ಹುಲಿ ಅಂತ ಚಪ್ಪಳಿನ ಹೊಡಿಬೋದು ಸರ್. ಗೊತ್ತಾಗ್ತದೆ ರಿಸಲ್ಟ್ ಏನು ಅಂತ ಹೇಳಿ ಸರ್. ನೀವು ಹೇಳಿ ಸರ್, ಸಿದ್ದರಾಮಯ್ಯನವರು ನಾನು ಇಂಥ ಸಾಧನೆ ಮಾಡಿದ್ದೀನಿ ಅಂತ ಓಟ್ ಕೇಳಿದಿರ ಸರ್? ಸಿದ್ದರಾಮಯ್ಯ ಒಂದು ನಿಮಿಷ ಸರ್, ಸಿದ್ದರಾಮಯ್ಯನವರು ನಾನು ಇಂಥ ಸಾಧನೆ ಮಾಡಿದ್ದೀನಿ ಓಟ್ ಕೊಡಿ ಅಂತ ಕೇಳಿದಿರ ಸರ್? ಜಾರಕಿಹೊಳಿ ಸರ್ ಬೆಳಗಾಂ ಬಿಟ್ಟು ಈಚಿ ಯಾವ್ದಾನ ಒಂದು ಜಿಲ್ಲೆಗೆ ಪ್ರವಾಸ ಮಾಡಿರೋದು ನೋಡಿದಿರ? ನಿಮ್ಮವ್ರು ಯಾರು ಮಾಡಿದ್ರು? ನಿಮ್ಮಲ್ಲಿ 2 ಜನ ಪ್ರವಾಸ ಮಾಡಿದ್ದಾರೆ ಸರ್. ಅಲ್ಲ ಸರ್, ಅದು ಕೆಲಸಗಳಾಗ್ತಾ ಇತ್ತಾ ಸರ್? ನೀವು ಸರ್ ಒಂದು ನಿಮಿಷ ಸ್ನೇಹಿತರೆ, ಒಂದು ನಿಮಿಷ. 4,00,000 ರೂಪಾಯಿ ನಾನು ರೈತರದ್ದು ಕಿತ್ಬಿಟ್ಟು ನಾನು ಗ್ಯಾರಂಟಿ ಕೊಟ್ಟೆ ಅಂತ ಹೇಳ್ತೀರ. ಏನು ಸರ್? 11 ಲಕ್ಷ ಮಕ್ಕಳಿಗೆ ಬರ್ತಿದ್ದಂಥ ವಿದ್ಯಾನಿಧಿನ ಸ್ಟಾಪ್ ಮಾಡಿಬಿಟ್ಟು ಗ್ಯಾರಂಟಿ ಸರ್. ಯಡಿಯೂರಪ್ಪನವರು ಸೈಕಲ್ ಕೊಟ್ಟರು, ಯಾವುದನ್ನು ಟ್ಯಾಕ್ಸ್ ಹಾಕಲಿಲ್ಲ ಸರ್. ಅವರು 75 ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡ್ತಿರೋ, ಎಲ್ಲೂ ಟ್ಯಾಕ್ಸ್ ಹಾಕಲಿಲ್ಲ ಸರ್. 30% ನೀವು SR ವ್ಯಾಲ್ಯೂ ಜಾಸ್ತಿ ಮಾಡಿ ನೀವು ಸರ್, ಗೃಹ ಮನೆ ಒಂದು ಸೈಟ್ ಒಂದು ಬಡವನಿಗೆ ಅದೊಂದು ಆಧಾರ ಸರ್. ನೀವು 30% ನೀವು ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿ, ವಿದ್ಯುತ್ ಬಿಲ್ 2 ಸ್ಲ್ಯಾಬ್ 3 ಸ್ಲ್ಯಾಬ್ ಇದ್ದಿದ್ದನ್ನ 2 ಸ್ಲ್ಯಾಬಿಗೆ ತಂದಿಕ್ಬಿಟ್ಟು ನೀವು 7 ರೂಪಾಯಿ ಒಂದು ಯೂನಿಟ್ನ ನೀವು ಮಾಡಿ, ಎಕ್ಸೈಸ್ ಮೇಲೆ 30 ರೂಪಾಯಿ 40 ರೂಪಾಯಿ, ಸಾಮಾನ್ಯ ಒಬ್ಬ ಬಡ ಕೂಲಿ ಕಾರ್ಮಿಕ 40 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಡ್ರಿಂಕ್ಸ್ ತೊಗೋಬೇಕು. ಇವತ್ತು ನೀವು ಯಾವ್ದು ಕಡಿಮೆ ಮಾಡಿದ್ದೀರಾ ಸರ್? ನೀವು ಇದನ್ನೆಲ್ಲ ಒಂದು ಕೈಲಿ ಕಿತ್ಕೊಂಡು ಇನ್ನೊಂದು ಕೈಲಿ ಕೊಟ್ಬಿಟ್ಟು ನೀನು ನಾನು ಗ್ಯಾರಂಟಿ ಕೊಟ್ಟೆ. ಪ್ರತಿ ತಿಂಗಳು 1,450 ಕೋಟಿ ಶಾರ್ಟ್ ಫಾಲ್ ಇದೆ ಸರ್ ರಾಜ್ಯದಲ್ಲಿ ಬಡ್ಜೆಟಲ್ಲಿ. ಅಂಗನವಾಡಿಗೆ ದುಡ್ಡು ಕೊಡೋಕ್ಕಾಗ್ತಲ್ಲ ಇವ್ರ ಕೈನಲ್ಲಿ, ಮೊಟ್ಟೆ ಕೊಡ್ಲಿಕ್ಕೆ ಆಗ್ತಲ್ಲ ಸ್ಕೂಲ್ಗಳಿಗೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನ ಕೇಳಿ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ. ಪ್ರಿಯಾಂಕಾ ಗಾಂಧಿನ ಕೇಳ್ಕೊಳ್ಳಿ, ಗ್ರಾಮೀಣಾಭಿವೃದ್ಧಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ. ಏನೂ ಇಲ್ಲ ಸರ್. ಎಸ್ ಶಂಕರ್ ಗೋ ಅವರೇ, ಗ್ಯಾರಂಟಿ ಯೋಜನೆಗಳು ಅಂತಾನೆ ಕನ್ಸಿಡರ್ ಮಾಡಲ್ಲ BJP. ಅಲ್ಲ, ಅದು ಹಂಗಾದ್ರೆ ಅವ್ರು ಅದನ್ನ ಯೋಜನೆಗಳನ್ನೇ ಕನ್ಸಿಡರ್ ಮಾಡಲ್ಲ ಅಂದರೆ ಅವ್ರು ಅದನ್ನೇನು ದೇ ಹ್ಯಾವ್ ಕಾಪಿಡ್ ದಿ ಹೋಲ್ ಕಾನ್ಸೆಪ್ಟ್. ಸೊ ಅದನ್ನು ಮಾಡಬಾರ್ದಾಗಿತ್ತು ಅವರು ಎಲ್ಲ ಕಡೆ ಮೋದಿ ಗ್ಯಾರಂಟಿ ಮತ್ತು UP ನಲ್ಲಿ ಕೊಟ್ಟಿದ್ದಾರೆ, ಮಧ್ಯಪ್ರದೇಶಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಅವ್ರು ಏನೂ ಆಗ್ತಾನೇ ಇಲ್ಲ ಅಂತ ಹೇಳೋ ಮಾತು ಸರಿಗಿಲ್ಲ. ದೇಶ ಇವತ್ತು ಮತದಾನ ಮಾಡೋ ಮೂಲಕ ಏನಾಗುತ್ತೆ ಅಂಥೇಳಿ ಕರ್ನಾಟಕದಿಂದ ಶುರುವಾಗಿ ಅವ್ರು ಹೇಳಿರೋ ಪ್ರಶ್ನೆಗೆ ಎಲ್ಲದಕ್ಕೂ ಉತ್ತರ ಬರ್ತದೆ. ಆದರೆ ಒಂದು, ಅವರ ಅಶ್ವತ್ಥನಾರಾಯಣ ಅವರ ಹಿರಿತನಕ್ಕೆ ಮತ್ತು ಅವರ ರಾಜಕೀಯ ಅನುಭವಕ್ಕೆ ಮರ್ಯಾದೆ ಕೊಡ್ತಾ ಈ ವಿಷಯ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಅವರು ಇಲ್ಲೇ ಇರೋದ್ರಿಂದ ಭಾಳ ಮಾತಾಡಿದ್ರು, ಅವ್ರ ನೈತಿಕತೆ ಅದು ಇದು ಅಂತೆಲ್ಲ ಹೇಳಿದ್ರು. ರಾಘವೇಂದ್ರ ಬ್ಯಾಂಕಿನ ವಿಷಯ ಇವತ್ತು ಅವ್ರ ಮುಂದೆ ನಾವು ಮಾತಾಡಲೇಬೇಕಾಗಿದೆ. ಕರ್ನಾಟಕದಲ್ಲಿ ನಡೆದಂಥ ಅವ್ಯವಹಾರ ಮತ್ತು ಅವರ ಪಕ್ಷದ ವಿತ್ತ ಸಚಿವರ ಯಜಮಾನ್ರು ಏನು ಹೇಳಿದ್ರು ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ, ಭಾರತ ರಾಷ್ಟ್ರದಲ್ಲಿ ನಡೆದಂಥ ಅತಿ ದೊಡ್ಡ ಹಗರಣ ಅಂತೇಳಿ ನಾವು ಹೇಳಿದ್ದಲ್ಲ. ಪ್ರೈಸ್ ರೈಸ್ ಬಗ್ಗೆ ಹೇಳಿದರು. ಅವ್ರ ಸಚಿವರ ಒಬ್ಬರು ಶೋಭಾ ಕರಂದ್ಲಾಜೆ ಅವ್ರು ಹೇಳಿದ್ದು ನಾನಲ್ಲ. ಹಿಂದೆ ಒಬ್ಬರು ಪತ್ರಕರ್ತರು ಕೇಳಿದಾಗ ಗ್ಯಾಸ್ ಪ್ರೈಸ್ ಬಗ್ಗೆ ಕೇಳಿದಾಗ ಇಲ್ಲ ಅದು ಕಾಲಕ್ಕೆ ತಕ್ಕಂತೆ ನಾವು ಜಾಸ್ತಿ ಮಾಡ್ತಾ ಇರಬೇಕಾಗತ್ತೆ ಅಂತ ಹೇಳಿದ್ರು. ಹಾಗಾದರೆ UPA ಸರ್ಕಾರದಲ್ಲಿ ಪ್ರೈಸ್ ರೈಸ್ ಆದಾಗ ನೀವು ಪ್ರತಿಭಟನೆ ಮಾಡಿದ್ರಲ್ಲ ಅಂತ ಕೇಳಿದಾಗ ಅವ್ರಿಗೆ ಉತ್ತರ ಒಂದೇ ಇದ್ದಿದ್ದು, ಎಸ್ ಥ್ಯಾಂಕ್ ಯು ಧನ್ಯವಾದ.
ಮುಂದಕ್ಕೆ ಮಾತಾಡೋಕ್ಕಾಗಲಿಲ್ಲ. ಸೊ ಹಾಗೆ ನಮ್ಮ ಮೂಗಿನ ನೇರಾಗಿ ನಾವೇನು ಬೇಕಾದರೂ ಮಾತಾಡ್ಬೋದು, ಆದರೆ ನಾವು ಮಾತಾಡೋದಕ್ಕೆ ಮುಂಚೆ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್. ಅದರಿಂದ ಅವ್ರ ಮಾತಂದರೆ ಪಾಪ ಅವ್ರು ಹಾಗೆ ಹೇಳಬೇಕು, ನಮ್ಗೆ ಒಪ್ಪಿಗೆ ಇಲ್ಲ, ಅದರಲ್ಲಿ ಜನ ಅದಕ್ಕೆ ಉತ್ತರ ಕೊಡ್ತಾರೆ. ತುಂಬ ಜನ ಅಲ್ಲ, ಮೊನ್ನೆ ಕುಮಾರಸ್ವಾಮಿ ಅವ್ರು ಸಿಕ್ಕಾಗಲೂ ನಾನು ಈ ಪ್ರಶ್ನೆಯನ್ನು ಕೇಳಿದೆ. ಅಜಿತ್ ಒಂದು ನಿಮಿಷ ಇಲ್ಲಿ ನೋಡಿ, ಈಗ ನೋಡಿ ನಾವು ಈ ಗ್ಯಾರಂಟಿಗಳ ಬಗ್ಗೆ ನಾವು ಗ್ಯಾರಂಟಿಗೆ ವಿರೋಧ ಅಂತ ನಾನು ಹೇಳಿದ್ದಲ್ಲ. ನೀವು ಗ್ಯಾರಂಟಿ ನೀವು ಕೊಟ್ರಿ, ಕೊಡುವಾಗ ನೀವೇನು ಯಾವ ರೀತಿ ಮಾಡಿದ್ರಿ ಗ್ಯಾರಂಟಿನ? ಇನ್ನೊಬ್ಬರಿಗೆ ತೊಂದರೆ ಕೊಟ್ಕೊಂಡು ನೀವು ಗ್ಯಾರಂಟಿ ಕೊಟ್ರಿ. ನಾನು ಅದ್ರ ಬಗ್ಗೆ ನಾವು ಉಲ್ಲೇಖ ಮಾಡಿದ್ದೀನಿ. ಆಯ್ತು ಅಜಿತ್, ಈ 5 ಗ್ಯಾರಂಟಿ ಕೊಟ್ಟ ಮೇಲೆ 5 ರಾಜ್ಯದ ಚುನಾವಣೆ ಬಂತು ಅಜಿತ್. 5 ರಾಜ್ಯಗಳ ಚುನಾವಣೆ ನಡೀತು ಗೊತ್ತಾ? 5 ಗ್ಯಾರಂಟಿ ಕೊಟ್ಟ ಮೇಲೆ ಏನ್ ರಿಸಲ್ಟ್ ಬಂತು? ರಾಘವೇಂದ್ರ ಬ್ಯಾಂಕಿನ ಡೆಪಾಸಿಟರ್ಸ್ ಮಾತ್ರ ನೆನಪಿರ್ಲಿ, ತಾವು ಅದ್ರಲ್ಲಿ ಡಿಫಾಲ್ಟರ್ ಇದ್ದೀರಾ. ತೊಂದರೆ ಆಗಿರೋದು ಅದ್ರಲ್ಲಿ ಮಾತ್ರ. ದುಡ್ಡು ಕಳ್ತನ ಮಾಡಿಲ್ಲ. ನಾನೇ ಉತ್ತರ ಕೊಡ್ತೀನಿ ಅದಕ್ಕೆ ಇರಿ ಸರ್. ಸರ್, ಈಗ ಬೆಲೆ ಏರಿಕೆ ಬಗ್ಗೆ ಇವರು ಪ್ರಶ್ನೆ ಮಾಡ್ತಾರೆ, ರೈತರ ಹಣವನ್ನ ದ್ವಿಗುಣ ಮಾಡ್ತೀನಿ ಅಂತ ಹೇಳಿದ್ರು. ಸರ್, ರೈತರು 2014ನಲ್ಲಿ ರೇಷನ್ ರೇಟ್ ಏನಿತ್ತು, ಇವತ್ತು ಎಷ್ಟಿದೆ? ಅಲ್ಲಿಗೆ 1 kg ಯಾವ್ದಾದ್ರು ಒಂದು ಧಾನ್ಯದ ಬೆಲೆ ಜಾಸ್ತಿ ಇರೋ ರೇಷನ್ ರೇಟ್ ಜಾಸ್ತಿ ಆಗೋಯ್ತು ಅಂತ ಹೇಳ್ತೀರಾ. ರೈತನಿಗೆ 10 ರೂಪಾಯಿ ಜಾಸ್ತಿ ಕೊಟ್ಟರೆ ಇಲ್ಲಿ ಒಂದು ಕಡೆ ಟೀಕೆ ಕೊಡಲಿಲ್ಲ ಅಂತ ಹೇಳ್ತೀರಾ, ಕೊಟ್ಟಾಗ ಕಾಮೆಂಟ್ಸ್ ಮಾಡ್ತೀರಾ. ತೊಗರಿಬೇಳೆ ಬೀದಿಗೆ ಸುರಿತಾನೆ ಒಂದೊಂದ್ಸಲ ರೈತ. ಸರ್, ತೊಗರಿಬೇಳೆನ ಬೀದಿಗೆ ಸುರಿತಾರೆ. ನೀವು 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಬೆಲೆ ಏರಿಕೆ ಅಂತೀರಾ, ತೊಗರಿಬೇಳೆಗೆ 10 ರೂಪಾಯಿ ಜಾಸ್ತಿ ಕೊಡಲಿಲ್ಲ ಅಂತೇಳಿ ರೈತ ಬೀದಿಗೆ ಸುರಿತಾರೆ. ನಿಮ್ಮ ನಿಲುವೇನು? ನೀವು ಅದರಲ್ಲಿ ನೀವು ಸ್ಪಷ್ಟೀಕರಣ ಕೊಡಬೇಕಲ್ಲ. ಮಧ್ಯವರ್ತಿಗಳ ಅವಳಿ ಇಲ್ಲದೇ ನೇರವಾಗಿ ತನ್ನ ಪ್ರಾಡಕ್ಟನ್ನು ಎಲ್ಲಿ ಬೇಕಾದ್ರೂ ಮಾರ್ಬೋದು ಅನ್ನತಕ್ಕಂಥದ್ದನ್ನ ತಗೊಂಬಂದಿದ್ದನ್ನ ಇವರು ದಳ್ಳಾಳಿಗಳ ಸಮಯ ಮುಗಿತದೆ ಅಲ್ಲ. ಗಂಗಾಧರ ಮೂರ್ತಿ ಅವರು, ನಾನು ಕುಮಾರಸ್ವಾಮಿ ಅವ್ರಿಗೂ ಈ ಪ್ರಶ್ನೆ ಕೇಳಿದ್ದೆ. ನಾವು ಹಿಂಗೆ ಕುತ್ಕೊಂಡು ಬರೀ ಗಂಡಸರ ಅಭಿಪ್ರಾಯನ ಕೇಳ್ತಿರ್ತೀವಿ, ಏನಾಗ್ತಿದೆ ನಿಮ್ಮ ಕ್ಷೇತ್ರದಲ್ಲಿ ಅಂತ. ನಾವು ಫೋನ್ ಮಾಡೋರ ಪೈಕಿ 99% ಗಂಡಸರೇ. ಹೆಣ್ಣು ಮಕ್ಕಳ ಪಲ್ಸನ್ನು ಹಿಡಿಯೋಕ್ಕಾಗ್ತಿಲ್ಲ. ಗ್ಯಾರಂಟಿ ಯೋಜನೆಗಳು ಏನು ಎಫೆಕ್ಟ್ ಮಾಡ್ತೀವಿ, ಏನು ಇಂಪ್ಯಾಕ್ಟ್ ಮಾಡ್ತೀವಿ ಅಂತ ಗೊತ್ತಾಗ್ತಿಲ್ಲ. ಆದ್ದರಿಂದ ನಾವು ಅಷ್ಟು ಗೆಲ್ತೀವಿ, ನಾವು 28ಕ್ಕೆ 28 ಗೆಲ್ತೀವಿ, 25 28ಕ್ಕೆ 26 ಗೆಲ್ತೀವಿ ಅಂತ ಮಾತಾಡ್ತೀವಿ. ಇಲ್ಲ, ಒಂದು ನೋಡಿ, ಈ ದೇಶದ ಚುನಾವಣೆ ಆಗಿರೋದ್ರಿಂದ ಗ್ಯಾರಂಟಿಗಳ ಮೇಲೆ ಚುನಾವಣೆನ ಒಂದು 5% 10% ಓಟ್ ತಗೋಬೋದು ಕಾಂಗ್ರೆಸ್ಸು. ಆದರೆ ಅದರ ಇಂಪ್ಲಿಮೆಂಟೇಷನಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಹೊಡೆತ ಬಿದ್ದಿರೋದು. 2 ಕಾರಣ ನಾನು ಹೇಳಲೇಬೇಕು. ಓಕೆ, ಅತಿ ಹೆಚ್ಚು ಕರ್ನಾಟಕದಲ್ಲಿ ಹಾಲಿನ ಉತ್ಪಾದನೆ ಮಾಡಿ ಡೈರಿಗೆ ಹಾಕುವಂಥ ಯಾರಾದರೂ ಇದ್ದರೆ ಅದು ಹೆಣ್ಮಕ್ಳು ಇಡೀ ಕರ್ನಾಟಕದಲ್ಲಿ. ಆದರೆ ಕಳೆದ 6 ತಿಂಗಳಿಂದ ಸುಮಾರು 700 ಕೋಟಿ ರೂಪಾಯಿ ಸಬ್ಸಿಡಿ ಕೊಡದಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ. ಅದು 1 ಲೀಟ್ರಿಗೆ 6 ರೂಪಾಯಿ. 6 ರೂಪಾಯಿ ಅಂದರೆ ಆ ಹೆಣ್ಮಗಳು ಒಂದು 50 ಲೀಟ್ರ್ ಏನೋ ಆಗ್ತಾಯಿದ್ರೆ ಎಷ್ಟಾಯಿತು? ಆ ರೈತ 300 ರೂಪಾಯಿ. 300 ಇಂಟು 30 ದಿವಸ ಎಷ್ಟಾಯಿತು? ನೀವು 2000 ಇಲ್ಲಿ ಕೊಟ್ಟು ಇಲ್ಲಿ ಕಿತ್ಕೊಂಡ್ರೆ ಒಂದು ಮನೆಗೆ ನನ್ನ ಅಭಿಪ್ರಾಯದಲ್ಲಿ 10,000ಕ್ಕಿಂತ ಹೆಚ್ಚು ಹಣವನ್ನು ಒಂದು ಮನೆಯಿಂದ ಇಲ್ಲಿ ಕಿತ್ಕೊಂಡು ಇಲ್ಲಿ 2,000 ರೂಪಾಯಿ ಕೊಡ್ತಿದ್ದಾರೆ. ಅದರ ಇಂಪ್ಯಾಕ್ಟ್ ಎಲ್ಲಿಗೆ ಬರುತ್ತೆ ಅಂದರೆ 2 ಥರದ ಚರ್ಚೆ ಇದೆ ಹೆಣ್ಮಕ್ಳಲ್ಲಿ. ನಾವು ಕೂಡ ಮತ ಕೇಳೋ ಸಂದರ್ಭದಲ್ಲಿ ಹೆಣ್ಮಕ್ಳನ್ನು ಸಾಧ್ಯವಾದಷ್ಟು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಬಸ್ ಫ್ರೀ ಮಾಡಿದ್ರು ಎಷ್ಟು ದಿನ ದೇವಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯ, ಎಷ್ಟು ದಿನ ಟೂರ್ ಹೋಗೋಕ್ಕೆ ಸಾಧ್ಯ ಅಂತ ಮಾತಾಡೋರು ಇದ್ದಾರೆ. ಆಮೇಲೆ ನನಗೆ ಫ್ರೀ ಕೊಟ್ಟಿದ ತಕ್ಷಣ ಅಲ್ಲಿ ದೇವಸ್ಥಾನದ ಖರ್ಚು ಮತ್ತೊಂದು ಖರ್ಚು ಜಾಸ್ತಿ ಇದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿನಾಗಿ ಹೆಣ್ಮಕ್ಳು ನನಗೆ 2,000 ರೂಪಾಯಿ ಕೊಟ್ಟು ಅವ್ರ ಮನೆಯಿಂದ ಕೊಡ್ತಾರೇನ್ರಿ, ಇಲ್ಲೆಲ್ಲೋ ಟ್ಯಾಕ್ಸ್ ಹಾಕಿದ್ದಾರೆ, ಈ ಥರದ್ದು ಚರ್ಚೆಗಳು. ಆದರೆ ಅದಕ್ಕೆ ಹೇಳಿದ್ದು ಒಂದೇ ನಿಮಿಷ, ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಬಡ್ಜೆಟ್ ಮಂಡಿಸಿ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ ಮಾತು, ಯಾರ ಜನರ ಮೇಲೂ ಒಂದೇ ₹1 ತೆರಿಗೆ ಹಾಕಿಲ್ಲ ನಾನು ಅಂದರು. ಇದೆಲ್ಲ ಏನಿದು? ಸ್ಟ್ಯಾಂಪ್ ಡ್ಯೂಟಿ ರೈಸ್ ಮಾಡಿರೋದು, ಎಕ್ಸೈಸ್ ಮೇಲೆ ಹಾಕಿರೋದು, ಇವೆಲ್ಲ ಯಾರ ಮೇಲೆ ತೆರಿಗೆ? ಅಂದರೆ ಇಲ್ಲಿ ಕಿತ್ತಿಲ್ಲಿ ಕೊಟ್ಟು SC ST 11,500 ಕೋಟಿ ಯಾರ್ದದು ಪಾಪ ಆ ದಲಿತರದ್ದು ಹಣ ಒಂದಷ್ಟು ಅಭಿವೃದ್ಧಿ ಕಾರ್ಯಕ್ಕೆ ಹೋಗ್ತಿತ್ತಲ್ಲ. ಬಜೆಟಲ್ಲಿ ಯಾವ್ಯಾವ ಇದಕ್ಕೆ ನೀವು ಎಷ್ಟೆಷ್ಟು ಗ್ಯಾರಂಟಿ ಇಟ್ಟಿದ್ದೀರಿ ಹೇಳ್ಬಿಡ್ತೀನಿ ಕೇಳಿ. ಈಗ ಲಾಸ್ಟ್ ಟೈಮ್ ಅವ್ರು ಕೊಟ್ಟಿರೋದು 32,000 ಕೋಟಿ, 36,000 ಕೋಟಿ. ಈಗ ನೆಕ್ಸ್ಟ್ ಬೇಕಾಗಿರೋದು 56,000 ಕೋಟಿ. ಆ ಲಾಸ್ಟ್ ಟೈಮ್ 36,000 ಕೋಟಿ ಕೊಡೋಕ್ಕೆ 86,000 ಕೋಟಿ ಸಾಲ ಮಾಡಿದ್ದಾರೆ. ಅದು ಈ ವರ್ಷ ಮುಗಿದೋಗಿದೆ ಕತೆ. ನೆಕ್ಸ್ಟ್ ₹1 ಸಾಲ ಮಾಡೋಕ್ಕಾಗಲ್ಲ. ಆ GDPನ ಎಕ್ಸಸ್ ರೈಸ್ ಮಾಡಿಕೊಂಡು ಸಾಲದ ಕೋಟ ಮುಗಿದೋಗಿದೆ. ನೆಕ್ಸ್ಟ್ ಇನ್ನೂ 2 ವರ್ಷ 3 ವರ್ಷ ಯಾವ ಕಾರಣಕ್ಕೂ ನೀವು ಸಾಲ ತಗೊಳಕ್ಕಾಗಲ್ಲ. ಸರ್ಕಾರ ದಿವಾಳಿಗೆ ಬರ್ತದೆ. ನೆಕ್ಸ್ಟ್ ನೀವು ಗ್ಯಾರಂಟಿ ಕೊಡಲಿಲ್ಲ ಅಂದರೆ ಜನ ಹೊಡಿತಾರೆ ನಿಮಗೆ. ಈ ಪರಿಸ್ಥಿತಿಲಿದೆ. ಆ ಕಾರಣಕ್ಕೆ ಇದು ಈ ಚುನಾವಣೆ 4ನೇ ತಾರೀಕು ಗೊತ್ತಾಗುತ್ತೆ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.